ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇಂದಿನ ಅವಧಿನಲ್ಲಿ ನಾನು ಮಾನಸಿಕ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅತ್ಯಂತ ಉಪಯುಕ್ತವಾದಂಥ ಮತ್ತು ಅವಶ್ಯಕವಾದಂಥ ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿ ಬಗ್ಗೆ ಮಾತಾಡ್ತಾ ಬರ್ತೀನಿ. ಈ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿನಲ್ಲಿ ಸರಳ ಬಡ್ಡಿಗೆ ಸಂಬಂಧಪಟ್ಟಂಥ ಚಕ್ರ ಬಡ್ಡಿಗೆ ಸಂಬಂಧಪಟ್ಟಂಥ ಕೆಲವು ಪ್ರಶ್ನೆಗಳನ್ನು ಆಯ್ಕೆ ಮಾಡ್ತಾರೆ. ಮುಂದಿನ FDA, SCA ಮತ್ತು C ಗ್ರೂಪ್ ಪರೀಕ್ಷೆಗಳಿಗೂ ಕೂಡ ಈ ಕ್ಷೇತ್ರ ಅತ್ಯಂತ ಮುಖ್ಯವಾದದ್ದು. ಸರಳ ಬಡ್ಡಿ ಮತ್ತು ಚಕ್ರ ಬಡ್ಡಿನಲ್ಲಿ ಪ್ರಶ್ನೆಗಳನ್ನು ಕೇಳ್ತಾ ಬರ್ತಾರೆ. ಮೊದಲು ಈ ಟಾಪಿಕ್ಗೆ ಸಂಬಂಧಪಟ್ಟಂಥ ಸ್ವಲ್ಪ ಬೇಸಿಕ್ ಥಿಂಗ್ಸ್ಗಳನ್ನು ಪರಿಚಯ ಮಾಡ್ತಾ ನಾನು ಮುಂದುವರಿಸ್ತಾ ಬರ್ತೀನಿ. ಮೊದಲನೇ ಬಂದಾಗ ಸರಳ ಬಡ್ಡಿಯನ್ನು ಎತ್ಕೊತಾ ಬರ್ತೀನಿ. ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತಾ ಬರ್ತೀವಿ. ಸರಳ ಬಡ್ಡಿ ಅಂದರೆ ಏನರ್ಥ? ಒಂದು ಅಸಲನ್ನು ಕೊಟ್ಟಾಗ ಅವನು ಪ್ರತಿಫಲ ನಿರೀಕ್ಷೆ ಮಾಡ್ತಾ ಬರ್ತಾನೆ ಯಾವುದೋ ಒಂದು ದರದಲ್ಲಿ, ಅದನ್ನು ನಾವು ಬಡ್ಡಿ ಅಂತ ಕರಿತಾ ಬರ್ತೀವಿ. ಅಲ್ಲಿಗೆ ಇಲ್ಲಿ 3 ಅಂಶ ಭಾಳ ಮುಖ್ಯವಾದದ್ದು. ಅಸಲು ಇರ್ತದೆ. ಅಸಲು ಅಂದರೆ ಪ್ರಿನ್ಸಿಪಲ್ ಅಂತ ಕರಿತಾ ಬರ್ತೀವಿ. ಅಸಲು ಪ್ರಿನ್ಸಿಪಲ್ಲು, ಅದನ್ನು P ಅಂತ ರೆಪ್ರೆಸೆಂಟ್ ಮಾಡ್ತೀವಿ ಸಂಕೇತದಲ್ಲಿ. ನೆಕ್ಸ್ಟ್ ಎರಡಲ್ಲಿ ಬಂದಾಗ ಬಡ್ಡಿ ಇರ್ತದೆ. ಬಡ್ಡಿ ದರ ಅಂತ ಕರಿತೀವಿ. ಬಡ್ಡಿ ದರ ಅಂದಾಗ ರೇಟ್ ಅಂತ ಕರಿತಾ ಬರ್ತೀನಿ. ಆರ್ ಅಂತ ಕರಿಬೋದು. ಮುಂದೆ ಈ ಅಕ್ಷರಗಳನ್ನು ಬಳಸಿದಾಗ ನಿಮಗೆ ಗೊಂದಲಾಗಬಾರ್ದು ಅಂತ ಹೇಳಿ ಆರ್ ಮೀನ್ಸ್ ರೇಟ್ ಅಂತ. ನೆಕ್ಸ್ಟ್ ಮುಂದೆ ಬಂದಾಗ ಯಾವ ಕಾಲಕ್ಕೆ ಅಂತ ಅಂದಾಗ ಟೈಮ್ ಅಂತ ಬರ್ತದೆ. ಒಟ್ಟು ಮೊತ್ತ ಅಂದಾಗ ಎ ಅಂತ ಬರುತ್ತೆ. ಈ 3 ಅಂಶಗಳು ಭಾಳ ಮುಖ್ಯವಾದದ್ದು. ಅಲ್ಲಿಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾದ್ರೆ ನಾವು ಮಾಡಬೇಕಾದಂಥ ಕೆಲಸ ಏನಂದರೆ ಒಂದು ಸೂತ್ರವನ್ನು ಬಳಸಬೇಕು. ಸರಳ ಬಡ್ಡಿ ಕಂಡುಹಿಡಿಬೇಕಾದ ಸರಳ ಬಡ್ಡಿಯ ಸೂತ್ರ ಅಂತ ಕರಿತಾ ಬರ್ತೀನಿ. ಏನು ಸೂತ್ರವನ್ನು ಬರಬೇಕು? SI ಅಂತ ಕರಿತಾ ಬರ್ತೀನಿ. SI ಅಂದರೆ ಸಿಂಪಲ್ ಇಂಟ್ರೆಸ್ಟ್ಗೆ ಸೂತ್ರ ಏನು? PTR/100 ಅಂತಾರೆ, ಅಥವಾ ಸುಮಾರು ಬುಕ್ಕಲ್ಲಿ PRT/100 ಅಂತಲೂ ಬರೆದವ್ರೆ. ತಪ್ಪಲ್ಲ, PTR/100 ಅಂತ. ಇದನ್ನು ಹಾಕ್ಕೊಂಡು ನಾವು ಸಮಸ್ಯೆನ ಬಿಡಿಸ್ಬೇಕಾಗುತ್ತೆ. P ಮೀನ್ಸ್ ಪ್ರಿನ್ಸಿಪಲ್, T ಮೀನ್ಸ್ ಟೈಮ್, R ಮೀನ್ಸ್ ರೇಟ್ ಅಂತ, /100. ಇದನ್ನು ನಾವು ಸಾಮಾನ್ಯವಾಗಿ ಬಳಸಲೇಬೇಕಾಗುತ್ತೆ ಫಾರ್ಮುಲಾವನ್ನು. ಇದನ್ನು ನೀವು ಮೈಂಡಲ್ಲಿ ಇಟ್ಕೋಬೇಕು. ಇದನ್ನು ಹಾಕ್ಕೊಂಡು ನೀವು ಸಾಲ್ವ್ ಮಾಡಬೇಕಾಗುತ್ತೆ. ಅಲ್ಲಿಗೆ ಅಸಲು ಇಂಟು ಕಾಲ ಇಂಟು ದರ /ಟೈಮ್ ಅಂತ. ಸರಿ ಸರ್, ಈ ಪ್ರಾಬ್ಲಮನ್ನು ಮಾಡಬೇಕಾದ್ರೆ ಸರಳ ಬಡ್ಡಿ ಒಂದಷ್ಟು ಮಾಡಿ, ಆಮೇಲೆ ಮಂದೆ ಚಕ್ರಬಡ್ಡಿ ಮಾಡಿ. ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆನಲ್ಲಿ ಕೇಳಿರುವಂಥ ಕೆಲವು ಕ್ವಶನ್ಸ್ಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರೋನೇ ಆಯ್ಕೆ ಮಾಡಿ ಡಿಸ್ಕಸ್ ಮಾಡ್ತಾ ಬರ್ತೀನಿ. ಮೊದಲು ಎತ್ಕೊತಾ ಇದ್ದೀನಿ. ಇದನ್ನು ಫಾರ್ಮುಲಾ ಅಪ್ಲೈ ಮಾಡ್ಕೊಂಡು ಇದು ಮಾಡೋಣ. ಒಂದು 6,000 ರೂಗಳ 6,000 ರೂ ಅಂದಾಗ ಇದು ಪ್ರಿನ್ಸಿಪಲ್ ಅಂತ ಕರಿತಾ ಬರ್ತೀನಿ. ಅಸಲು ವಾರ್ಷಿಕ, ಇಲ್ಲಿ ಪದ ಬಳಸ್ತಾ ಇದ್ದೀನಿ. ಕೆಲವು ಬುಕ್ಕಲ್ಲಿ ಸಾಲಿಯಾನ ಅಂತ ಬರೆಸ್ತಾರೆ. ಹಳೆ ಬುಕ್ಕಲ್ಲಿ ಸಾಲಿಯಾನ ಅಂತಲೂ ಕೂಡ ಕಾಣ್ಬೋದು. ವಾರ್ಷಿಕವಾಗಿ, ಆ್ಯನ್ಯುಯಲಿ, ವಾರ್ಷಿಕವಾಗಿ ಬಡ್ಡಿ ದರವು 4% 4% ಇದೆ. ಅಲ್ಲಿಗೆ ಪರ್ಸೆಂಟೇಜ್ ಹಾಕಬೇಕು. 100 ರೂಪಾಯಿಗೆ 4 ರೂಪಾಯಿ ಅನ್ನೋದ್ರಿಂದ ಪರ್ಸೆಂಟೇಜ್ ಹಾಕ್ಕೊಂಡಿದ್ವಿ. ಸರ್, 4 ರೂಪಾಯಿಗೆ ಶೇಕಡವಾರು ಹಾಕೊಂಡಿದ್ರೆ 100 ರೂಪಾಯಿಗೆ 4 ರೂಪಾಯಿ. ಎಷ್ಟಕ್ಕೆ? ವರ್ಷಕ್ಕದು. ನೀವು ಮುಂದೆ ಬಂದಾಗ ಹಾಗಾದರೆ 2 ವರ್ಷಕ್ಕೆ ತುಂಬ ಸಣ್ಣದಾಗಿ ಹಾಕ್ಕೊಂಡಿರ್ತೀನಿ. 2 ವರ್ಷಕ್ಕೆ ಎಷ್ಟು ಆಗ್ತದೆ ಸರಳ ಬಡ್ಡಿ ಅಂತ ನಿಮಗೆ ಗೊತ್ತಾಗಲಿ ಅಂತ ಸಿಂಪಲ್ ಆಗಿರೋದು ಎತ್ಕೊಂಡಿದ್ದೀನಿ. ಈಗ ನಾನು ಸರಳ ಬಡ್ಡಿ ಕಂಡುಹಿಡಿಬೇಕು. ಅಲ್ಲಿಗೆ ನಿಮಗೆ ಗೊತ್ತಿದೆ ಸೂತ್ರ. SI = PTR/100 ಅಂತ ಹೇಳ್ತಾ ಬಂದೆ. PTR/100. ಇಲ್ಲಿ ನೀವು ಮಾಡಬೇಕಾದ ಕೆಲಸ ಏನಂದರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ನೀವೀಗ ಏನು ಸಬ್ಸ್ಟಿಟ್ಯೂಟ್ ಮಾಡ್ಕೊತೀರ? P ಅಂದಾಗ 6,000 ರೂಪಾಯಿ ಇದೆ, ಇಂಟು ಟೈಮ್ ಅಂದಾಗ 2 ಇಯರ್ಸು, ನೆಕ್ಸ್ಟು ದರ ಅಂದಾಗ 4 ಬಂತು, /100. ಮತ್ತೊಮ್ಮೆ ಹೇಳ್ತಿದ್ದೀನಿ, Pಗೆ 6,000 ಫಿಕ್ಸ್ ಮಾಡಿದ್ದೀನಿ. ಪ್ರಾಬ್ಲಮ್ ಟು ಪ್ರಾಬ್ಲಮ್ ಚೇಂಜ್ ಆಗುತ್ತೆ. ಎಲ್ಲರೂ 6,000ನೇ ಹಾಕೊಂಡು ಮಾಡಿಬಿಟ್ಟಿರ. ಕ್ವಶನ್ ಪೇಪರ್ ನೋಡಿಕೊಂಡು ಎಲ್ಲಿ ಕೊಟ್ಟರೆ ಅಸಲನ್ನು ನೋಡ್ಕೋಬೇಕು. ಇಲ್ಲಿ 6,000, ಅಲ್ಲಿ ಇನ್ನೊಂದು ಕಡೆ 5,000 ಬರ್ಬೋದು, 4,000 ಬರ್ಬೋದು. ಟೈಮ್ ಚೇಂಜ್ ಆಗ್ತದೆ, ರೇಟ್ ಚೇಂಜ್ ಆಗ್ತದೆ. 100 ಮಾತ್ರ ಕಾನ್ಸ್ಟೆಂಟ್ ಇರ್ತದೆ. ಈಗ ನಾನು ಬರ್ತಾ ಇದ್ದೀನಿ. ಹೊಡೆಯೋಣ. ಈಗ 2 ಹೋಯ್ತು, 0 ಹೋಯ್ತು ಮೇಲ್ಗಡೆಯಿಂದ. ಅಲ್ಲಿಗೀಗ ಮತ್ತೆ ಗುಣಿಸ್ತಾ ಬರ್ತೀನಿ. 4 8, 8 6 48. 48 ಅಂದಾಗ 480 ರೂಪಾಯಿ. ಏನದು? ಸಿಂಪಲ್ ಇಂಟ್ರೆಸ್ಟು, ಸರಳ ಬಡ್ಡಿ. ಅಲ್ಲಿಗೀಗ ಈ ಕ್ವಶನ್ ತೆಗೆದಾಗ ಆನ್ಸರ್ ಎಷ್ಟು ಅಂದರೆ 480 ರುಪೀಸ್. ಅವನು 2 ವರ್ಷಕ್ಕೆ 480 ರೂಪಾಯಿ ಬಡ್ಡಿ ಕೊಡಬೇಕು. ಅಸಲು ಸೇರಿಸಿ ಕೊಡಬೇಕು. ಎಷ್ಟು ಕೊಡಬೇಕು ಅಂತ ಅಂದಾಗ ಅವನಿಗೆ 6,000 ಪ್ಲಸ್ 480 ರೂಪಾಯಿ ಕೊಡಬೇಕು. ಇವನ್ನೊಂದು ಟೈಮಲ್ಲಿ ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಒಟ್ಟು ಎಷ್ಟು ಮೊತ್ತವನ್ನು ಅವನು ಕೊಡಬೇಕಾಗುತ್ತೆ ಅಂತ ಕೇಳಿದ್ರೆ ಆಗ ನೀವು ಬರಿಬೇಕಾದ ಆನ್ಸರ್ ಎಷ್ಟು ಅಂದರೆ 6,480 ರೂಪಾಯಿ ಬರೀಬೇಕು. ಬರೀ ಇಂಟ್ರೆಸ್ಟ್ ಎಷ್ಟು ಅಂತ ಕೇಳಿದ್ರೆ 480 ಬರೀಬೇಕು. ಎಷ್ಟೋ ಸಾರಿ ಏನು ಮಾಡ್ತಾನೆ, 6,000 ರೂಪಾಯಿಯನ್ನು 4% ಬಡ್ಡಿ ದರದಲ್ಲಿ 2 ವರ್ಷಕ್ಕೆ ತಗೊಂಡವನೆ
ಅಂತಿಮವಾಗಿ ಅವನು ಕೊಡಬೇಕಾದ ಮೊತ್ತವೆಷ್ಟು ಅಂತ ಕೇಳಿದ್ರೆ ಇದು ಮೊತ್ತ ಎಂದರೆ ಅಸಲು ಪ್ಲಸ್ ಬಡ್ಡಿ ಸೇರಿಸಿದ್ರೆ ದಟ್ ಇಸ್ ಮೊತ್ತ ಬರ್ತದೆ. ನೀವು 480 ಇರ್ತದೆ ಆಪ್ಷನ್ನು, 6480 ಇರ್ತದೆ. ಮೊತ್ತ ಕೇಳಿದಾಗ ಇದು ಬರೀಬೇಕು. ಇದೇ ಪ್ರಾಬ್ಲಮನ್ನು ನಾನು ಸ್ವಲ್ಪ ಇದು ಮಾಡ್ತಾ ಬರ್ತೀನಿ. ಏನು ಮಾಡೋಣ, ಇನ್ನೊಂದು ಇದೇ ಪ್ರಾಬ್ಲಮಾಗಿ ಏನು ಕೇಳ್ಬೋದು ಗೊತ್ತವನು, 3-4 ಟೈಪ್ ಪ್ರಾಬ್ಲಮ್ ಕೇಳ್ಬೋದು. ಸೇಮ್ ಪ್ರಾಬ್ಲಮ್ನ ಯಾಕೆ ಮಾಡ್ತೀನಿ ಅಂದರೆ ನಿಮಗೆ ಹೋಲಿಕೆ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಬರೋಣ ಈಗ. ಅವನು ಸಮ್ಟೈಮ್ಸು ಕಾಲ ಕೇಳ್ಬೋದು, ಕಾಲ ಎಷ್ಟು ಅಂತ. ಆಗೇನು ಮಾಡ್ತಾನೆ, ಇದೇ ಪ್ರಾಬ್ಲಮ್ಗೆ ಅಸಲು ಚೇಂಜ್ ಮಾಡಲ್ಲ, ಕಾಲ ಮಾತ್ರ ಕೇಳ್ತಾನೆ. ಈ ಕಾಲ ಕಂಡು ಹಿಡಿಯೋದು ಹೆಂಗೆ ಸ್ವಲ್ಪ ನೋಡ್ತಾ ಬನ್ನಿ. ಈಗ ಪ್ರಾಬ್ಲಮ್ ಎತ್ಕೊತೀನಿ ನಾನೀಗ. ಅಸಲು 6000 ಅಸಲು ಅದನ್ನೇ ಇಟ್ಕೊಂಡಿದ್ದೀನಿ. 6000 ರೂಪಾಯಿ ಅಸಲು. ನೆಕ್ಸ್ಟು ಬಡ್ಡಿ ದರ ರೇಟ್ ಆಫ್ ಇಂಟ್ರೆಸ್ಟು ದಟ್ಸ್ 4%. ಕಾಲ ಎಷ್ಟು ಅಂತ ಬಡ್ಡಿ ಕೊಟ್ಬಿಡ್ತಾನೆ. ನಾನು ಸರಳ ಬಡ್ಡಿಯನ್ನು ಕೊಟ್ಬಿಡ್ತಾನೆ. 480 ರೂಪಾಯಿ ಆಗಿದೆ. 480 ರೂಪಾಯಿ ಆಗಿದೆ. ಇದಕ್ಕೆ ಎಷ್ಟು ಕಾಲಕ್ಕೆ 480 ರೂಪಾಯಿ ಆಗುತ್ತೆ? ಕ್ವಶನ್ ಓದ್ತೀನಿ. ಒಬ್ಬ ವ್ಯಕ್ತಿಯು 6000 ರೂಪಾಯಿಯನ್ನು ಶೇಕಡ 4 ಬಡ್ಡಿ ದರದಲ್ಲಿ, ವಾರ್ಷಿಕವಾಗಿ 4 ಬಡ್ಡಿ ದರದಲ್ಲಿ ತೆಗೆದುಕೊಂಡು 480 ರೂಪಾಯಿ ಬಡ್ಡಿಯನ್ನು ಕಟ್ತಾನೆ. ಎಷ್ಟು ವರ್ಷ ಅವನು ಬಡ್ಡಿ ತಗೊಂಡಿರ್ಬೋದು? ಕಾಲ ಎಷ್ಟು ತಗೊಂಡವ್ರೆ? ಈಗ ನೀವೇನು ಮಾಡಬೇಕಲ್ಲ, ಆಲ್ರೆಡಿ ನಿಮಗೆ ಗೊತ್ತಿದೆ ಸೂತ್ರ. ಏನು ಗೊತ್ತಿದೆ ಸೂತ್ರ? ಇದೆಯಲ್ಲ, ಇದನ್ನು ಇಲ್ಲಿ ಟಿ ಇದೆಯಲ್ಲ, ಟೀಯನ್ನು ಎತ್ಕೊಂಡಾನ. ಟಿ ಎತ್ಕೊಂಡೆ. ಟಿ ಇಸ್ ಈಕ್ವಲ್ ಟು, ಟೀನೇ ಯಾಕೆ ಎತ್ಕೊಂಡ್ರಿ ಸರ್? ಕಾಲ ಕಂಡುಹಿಡಿಬೇಕು. ಟಿ ಇಸ್ ಈಕ್ವಲ್ ಟು ಬಂತೀಗ ಇವೆರಡನ್ನು ಕ್ರಾಸ್ ಮಾಡಿ. ಎರಡನ್ನು ಕ್ರಾಸ್ ಮಾಡೋದು ಅಂದರೆ SI ಇಂಟು 100 ಡಿವೈಡೆಡ್ ಬೈ ಇನ್ನು ಉಳಿದಿರೋದೇನು, ಪಿ ಮತ್ತು ಆರ್ ಉಳಿದೈತೆ. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಇವೆರಡು ಗುಣಿಸ್ಕೊಳ್ಳೋಣ, ಮೇಲ್ಗಡೆ ಕೆಳಗಡೆ ತರೋಣ. ಟೀಯನ್ನು ಪಕ್ಕಕ್ಕೆ ತರೋಣ. ಯಾಕೆ ಟೀ ಪಕ್ಕಕ್ಕೆ ತಂದ್ರಿ ಅಂದರೆ ಬಿಕಾಸ್ ಅದು ನಾನು ಕಂಡುಹಿಡಿಬೇಕಾದ್ರೂ ಟೀಯನ್ನು ಕಂಡುಹಿಡಬೇಕು. ಈಗ ಬರ್ತಾ ಇದ್ದೀನಿ ನಾನೀಗ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ದೀನಿ. SI ಅಂದಾಗ 480. ಯಾಕೆಂದರೆ ಇದ್ರಾಗೆ ನಾನು ಕಂಡುಹಿಡಿದೋ, ಇದ್ರಾಗ ಅವನೇ ಕೊಟ್ಬಿಡ್ತಾನೆ ಅವನು. ಈಗ 480 ಇಂಟು 100 ಡಿವೈಡೆಡ್ ಬೈ ಪ್ರಿನ್ಸಿಪಲ್ ಎಷ್ಟಿದೆ ಆಲ್ರೆಡಿ ಅವನೇ ಕೊಟ್ಟವನೇ, 6000 ರೂಪಾಯಿ ಇದೆ ಪ್ರಿನ್ಸಿಪಲ್ಲು. ಇಂಟು ರೇಟ್ ಎಷ್ಟಿದೆ, 4% ಇದೆ. ನಾವು ಕಂಡುಹಿಡಿಬೇಕಾದ್ರು ಇದೇ ಲೆಕ್ಕಕ್ಕೆ ಯಾಕೆ ಮಾಡ್ತಿದ್ದೀನಿ ಅಂದರೆ ಹೋಲಿಕೆ ಮಾಡೋಕ್ಕೆ, ತಾಳೆ ನೋಡೋಕ್ಕೆ ಕರೆಕ್ಟ್ ಆಗುತ್ತೆ. ನಿಮ್ಗೆ ಆಲ್ರೆಡಿ ಆನ್ಸರ್ ಗೊತ್ತಿದೆ, 2 ಇಯರ್ಸ್ ಬರಬೇಕು ಅಂತ. ಈ ಕರೆಕ್ಟಾಗಿ 2 ಬಂದರೆ ನಾವು ಮಾಡ್ತಾರೋ ಲೆಕ್ಕ ಕರೆಕ್ಟಾಗಿದೆ ಅಂತ ಸ್ವಲ್ಪ ನೋಡೋಣ. ಈಗ 20 ಹೋಯ್ತು. ಈಗ ಈ 0 ಹೋಯ್ತು. ನೆಕ್ಸ್ಟು 4 1 4 12 48. ಈಗ 6 1 6 2 ಒಂದಾಗ 2 ಅಂತ ಬತ್ತಿನಿಗೆ 2 ಇಯರ್ಸ್ ಅಂತ ಆಯಿತು. ಅಲ್ಲಿಗೆ 2 ವರ್ಷಕ್ಕೆ ಪೇ ಮಾಡೋಣ ಅಂತ. 2 ವರ್ಷ ಇಲ್ಲ ಆಲ್ರೆಡಿ ಇದೆಯಲ್ಲ. ಇದೇ ಲೆಕ್ಕಕ್ಕೆ ಇನ್ನೇನು ಕೇಳ್ಬೋದು, ಮೇ ಬಿ ಆಸ್ ದ ಕ್ವಶನ್ ಅಬೌಟ್ ಇನ್ನೊಂದು ಪ್ಯಾಟರ್ನ ಕೇಳ್ಬೋದು ಅವರು. ಅದನ್ನು ಏನು ಕೇಳ್ತಾರೆ ನೆಕ್ಸ್ಟ್ ಪೇಜ್ಗೆ ಮಾಡ್ತಾ ಬರ್ತೀನಿ ನೋಡಿ. ಈಗ ಅಸಲು 6000 ರೂಪಾಯಿ ಅಸಲಿಗೆ ಕಾಲ 2 ವರ್ಷಕ್ಕೆ, 2 ವರ್ಷ 2 ಇಯರ್ಸ್ 2 ವರ್ಷ ಕೊಟ್ಟಿದ್ದಾನೆ ಇಲ್ಲಿಗ. 2 ವರ್ಷಕ್ಕೆ ಬಡ್ಡಿಯೋ ಸರಳ ಬಡ್ಡಿ, ಇದು ಬಡ್ಡಿ ಅಂದಾಗ ಸರಳ ಬಡ್ಡಿ, ಚಕ್ರಬಡ್ಡಿ ಅಲ್ಲ ನಾನು ಮಾತಾಡ್ತೀನಿ, ಸರಳ ಬಡ್ಡಿ 480 ರೂಪಾಯಿ ಆಗುತ್ತೆ. ಹಾಗಾದರೆ ಅವನು ಯಾವ ದರದಲ್ಲಿ, ವಾರ್ಷಿಕವಾಗಿ ಯಾವ ದರದಲ್ಲಿ ಬಡ್ಡಿಯನ್ನು ವಿಧಿಸವನೇ? ದೇ ಆರ್ ಆಸ್ಕಿಂಗ್ ದ ರೇಟ್. ನಮಗೆ ಆಲ್ರೆಡಿ ಗೊತ್ತಿದೆ, SI ಇಸ್ ಈಕ್ವಲ್ ಟು PTR ಬೈ 100. ಈ ಸೂತ್ರ ನಿಮಗೆ ಯಾವಾಗಲೂ ಇರಬೇಕು. ಸ್ವಲ್ಪ ಎತ್ಕೊತಾ ಇದ್ದೀನಿ ಈಗ ನೋಡೋಣ, ಕ್ರಾಸ್ ಮಾಡೋಣ. 2 ಗುಣಿಸ್ಕೊಂಡೆ. ಈಗ ನಮಗೆ ಬೇಕಾಗಿರೋದೇನು, R ಇಸ್ ಈಕ್ವಲ್ ಟು ದರ. ಆರ್ ಅಂದರೆ ದರ ಕಂಡುಹಿಡಿಬೇಕಾದ ಯಾವುದೋ ಅದನ್ನ ಹಾಕಬೇಕು. ಅಲ್ಲಿ ಯಾವ್ದು ಹಾಕ್ಕೊಂಡಿದ್ರಿ? ಅಲ್ಲಿ ಟಿ ಹಾಕ್ಕೊಂಡಿದ್ದೆ. ಇಲ್ಲಿ ಯಾವ್ದು ಹಾಕ್ಕೊಂತೀನಿ? ಆರ್ ಹಾಕ್ಕಂತ ಇದ್ದೀನಿ. ಆರ್ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು ಟಿ, PT. ಒಂದು ಸತ್ಯ ಗೊತ್ತಿರಲಿ, ಈ 3 ಕಂಡುಹಿಡಿಬೇಕಾರೆ ಈ 3 2 ಕೆಳಗಡೆ ಬರ್ತವೆ, 1 ಮಾತ್ರ ಮೇಲೆ ಇರ್ತದೆ. 3 ಸಾಮಾನ್ಯ. ಸರಿ ಸರ್, ಈಗ ಮಾಡೇ ಬಿಡೋಣ. ಸಿಂಪಲ್ ಇಂಟ್ರೆಸ್ಟ್ ಅಂತಿದ್ದಂಗೆ 480 480 ಇಂಟು 100 ಡಿವೈಡೆಡ್ ಬೈ 6000 ಇಂಟು ಟೈಮ್ ಇಸ್ ಈಕ್ವಲ್ ಟು 2. ನಾನು ಒಂದು ಪೈಸದ್ದು ಕೂಡ ಏನು ಮಾಡಿಲ್ಲ, ಅಲ್ಲಿರೋದನ್ನು ಎತ್ತಾಕಿದ್ದೀನಿ ಅಷ್ಟೇ. ಬರ್ಕೊಳ್ಳೋ ಸ್ಟೈಲ್ ಬಂದರೆ ನಿಮಗೆ ಆರಾಮ್ಸೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬರ್ತದೆ. ಬರ್ಕೊಳ್ಳೋದು ಬರಬೇಕು,
ಈ ಸೂತ್ರನ ಮೈಂಡಾಗಿ ಇಟ್ಕೋಬೇಕು. PTR/100. ಸೊ ಭಾಳ ಸಿಂಪಲ್ಲು. ಪಿ ಮತ್ತು ಆರ್ಗಳೆಲ್ಲವೂ ಕೂಡ ಕೆಳಗಡೆ ಬರಲೇಬೇಕು 100%. ನೋಡ್ಕೊಳ್ಳಿ ಈಗ. ಸರಿ ಸರ್, ಈಗ ನೋಡಿಬಿಡೋಣ. ಇವೆರಡು ಸೊನ್ನೆಗೆ ಇವೆರಡು ಸೊನ್ನೆ ಹೋಯ್ತು, ಈ ಸೊನ್ನೆಗೆ ಈ ಸೊನ್ನೆ ಹೋಯ್ತು. 8×6 = 48. 2 1 2 4 4 ಅಂದರೆ 4%. ಸರ್ ಅಲ್ಲಿ ಇಯರ್ಸ್ ಅಂತ ಬರ್ತೀರಿ, 2 ಬರ್ತಿದ್ದಂಗೆ ಇಲ್ಲಿ ಪರ್ಸೆಂಟೇಜ್ ಆಗಿ ಬರೀತೀರಾ. ನಾವೀಗ ಕಂಡುಹಿಡಿದಿರೋದು ಏನನ್ನು, ದರವನ್ನು ವಾರ್ಷಿಕವಾಗಿ 100 ರೂಪಾಯಿಗೆ 4 ರೂಪಾಯಿ. 4% ಐತಾ ಚೆಕ್ ಮಾಡ್ಕೊಳ್ಳಿ ಬೇಕಾರೆ. 4% ಇದೆ ನೋಡಿ ಇಲ್ಲಿಗ. ಸರ್ ಇನ್ನೇನು ಕೇಳೋ ಸಾಧ್ಯತೆ ಇದೆ? ದರ್ ಇಸ್ ಎ ಪಾಸಿಬಿಲಿಟಿ. ಏನು ಪಾಸಿಬಿಲಿಟಿ ಇದೆ ಅಂದರೆ, ದೇ ಮೇ ಆಸ್ಕ್ ದ ಕ್ವಶನ್ ಅಬೌಟ್ ಎ ಪ್ರಿನ್ಸಿಪಲ್ ಕೇಳ್ಬೋದು, ಅಸಲನ್ನು ಕೇಳ್ಬೋದು. ಅಲ್ಲಿಗೆ ಅಸಲನ್ನು ಕಂಡುಹಿಡಿಯುವಂಥದ್ದು ಹೆಂಗೆ, ಅಸಲು ಎಷ್ಟು ಅಂತೇಳಿ ಕ್ವಶನ್ ಫ್ರೇಮ್ ಮಾಡಿ ನೋಡೋಣ. ಒಬ್ಬ ವ್ಯಕ್ತಿಯು ಶೇಕಡ 4 ದರದಲ್ಲಿ, ಅಲ್ಲಿಗೆ 6 ಸಿಕ್ಬಿಡ್ತು. 4 ದರದಲ್ಲಿ 2 ವರ್ಷಕ್ಕೆ 2 ಇಯರ್ಸ್ಗೆ 2 ವರ್ಷಕ್ಕೆ 480 ರೂಪಾಯಿ ಬಡ್ಡಿಯನ್ನು ಕಟ್ತಾನೆ. 480 ರೂಪಾಯಿ ಬಡ್ಡಿ ಕಟ್ತಾನೆ. ಅಲ್ಲಿಗೆ ಅರ್ಥ ಇಂಟ್ರೆಸ್ಟು 480 ರೂಪಾಯಿ ಬಡ್ಡಿ ಕಟ್ತಾನೆ. ಹಾಗಾದರೆ ಅವನು ಅಸಲನ್ನು ಎಷ್ಟು ತಗೊಂಡಿದ್ದಾನೆ? ಇಲ್ಲಿ ದೇ ಆರ್ ಆಸ್ಕಿಂಗ್ ದ ಪ್ರಿನ್ಸಿಪಲ್, ದೇ ಆರ್ ಗಿವನ್ ದ ರೇಟ್, ಟೈಮ್ ಆ್ಯಂಡ್ ಇಂಟ್ರೆಸ್ಟ್. ಒಂದನ್ನು ಮಾತ್ರ ಮಿಸ್ ಮಾಡ್ತಾರೆ, ಸಿಂಪಲ್ ಇಂಟ್ರೆಸ್ಟಾಗಿ. ಇನ್ನೇನೇನು ಮಾಡಲ್ಲ, ಇನ್ನೇನು ಮಾಡೋಕ್ಕಲ್ಲ. ಕೊಟ್ಟನ್ಯಾರು ಇಸ್ಕೊಂಡನ್ಯಾರು ನಮಗೆ ಬೇಕಾಗಿಲ್ಲ, ಬಟ್ ಇದರ ಮಾತ್ರ ಇಷ್ಟೇ ಕೊಡೋದು. ನೆಕ್ಸ್ಟು ಈಗ ಬರೋಣ. ಈಗ ಸರಿ ಸರ್ ಚೆಕ್ ಮಾಡಿಬಿಡೋಣ. ಈಗ ಅಲ್ಲಿಗೆ P = ಸೇಮ್ ಫಾರ್ಮುಲಾ. P ಎತ್ತಕೊಳ್ಳಿ, ಇವೆರಡು ಓರೆ ಮಾಡ್ಕೊಂಡು ಮೇಲ್ಗಡೆ ಐತೆ, ತಗೊಂಡೋಗೋಣ. SI × 100 ಡಿವೈಡೆಡ್ ಬೈ R × T. ಸರ್ ಮತ್ತೆ ಸಬ್ಸ್ಟಿಟ್ಯೂಟ್ ಮಾಡೋದು ಏನದು? 480 × 100. ಯಾವುದು 480? ಆಲ್ರೆಡಿ ಗಿವನ್ನು. ಒಂದೇ ಪ್ರಾಬ್ಲಮನ್ನು ಇಟ್ಕೊಂಡೆ ನಾನು ಮಾಡಿರೋದು. ಬೇಕಂತ ನಿಮಗೆ ಬೇರೆ ಬೇರೆ ಪ್ರಾಬ್ಲಮ್ ಮಾಡಿಬಿಟ್ರೆ ನಾನು ನಿಮಗೆ ವೆರಿಫಿಕೇಷನ್ಗೆ ಅನುಕೂಲ ಆಗಲ್ಲ. ನಿಮಗೆ ಗೊತ್ತು, ಇವ್ರು ಮಾಡೋದ್ರ ಗ್ಯಾರಂಟಿ 6000 ರೂಪಾಯಿ ಬರಲೇಬೇಕು, ಆಗ ಮಾತ್ರ ಫಾರ್ಮುಲಾ ಕರೆಕ್ಟಾಗೈತೆ ಅಂತ. ಸೂತ್ರ ನಂಬಬೇಕು ನೀವು. ಸೂತ್ರ ಕರೆಕ್ಟಾಗೈತೆ ಅಂತ ನಂಬೇಕಾದ್ರೆ ಹೋಲಿಕೆ ಆಗಬೇಕು. ಈಗ ಡಿವೈಡೆಡ್ ಬೈ R = 4 × ಟೈಮ್ = 2. ಸರಿ ಬಂದುಬಿಡೋಣ, ಹೊಡಿತಾ ಬರ್ತೀನಿ ನಾನೀಗ. 4 ಐತೆ, 4 1 4 7 0 ಐತೆ ಇರ್ತೀನಿ. ನೆಕ್ಸ್ಟ್ ಮುಂದೆ ಬಂದೆ. 1 ಆವರ್ತಿ 60 ಆವರ್ತಿ, 60 × 100 6000 ರೂಪಾಯಿ. ಏನಿದು? ಅಸಲು = 6000 ರೂಪಾಯಿ. 6000 ರೂಪಾಯಿ ನೋಡೇವೆ ನಾವು, 6000 ರುಪೀಸು. ಈಗ ನಿಮಗೆ ಇಂಟ್ರೆಸ್ಟ್ ಗೊತ್ತಾಯಿತು, ಟೈಮ್ ಗೊತ್ತಾಯಿತು, ರೇಟ್ ಗೊತ್ತಾಯಿತು. ಇದ್ರಾಗೆ ಈ 4ರಿಗೆ ಯಾವ್ದಾರು ಒಂದು ಕೊಡ್ಬೋದು ಅಷ್ಟೇ. ಡೇಟಾ ಚೇಂಜ್ ಆಗ್ತದೆ, ಫಾರ್ಮುಲಾ ಚೇಂಜ್ ಆಗಲ್ಲ. ಟೈಮ್ ಹೇಳಿ ಸರ್, ಪ್ರಾಬ್ಲಮ್ಗೆ ಟೈಮ್ಗೆ ಫಾರ್ಮುಲಾ. T = SI × 100 ಡಿವೈಡೆಡ್ ಬೈ P × R. ಆರ್ದು ಹೇಳಿ ಸರ್, SI × 100 ಡಿವೈಡೆಡ್ ಬೈ P × T. ಯಾವುದು ಬೇಕೋ ಅದನ್ನ ಈ ಕಡೆಗೆ ಹಾಕೊಳ್ಳಿ, ಫುಲ್ ಮಾಡ್ತಾ ಬನ್ನಿ. ಇದು ಸಿಂಪಲ್ ಇಂಟ್ರೆಸ್ಟ್. ಇನ್ನೊಂಚೂರು ಸಿಂಪಲ್ ಇಂಟ್ರೆಸ್ಟಾಗಿ ಏನು ಕೇಳ್ಬೋದು, ಅಷ್ಟೊಂದು ಮುಂದಕ್ಕೆ ಹೋಗ್ತೀನಿ. ಒಂದೊಂದು ಟೈಮಿಗೆ ಒಂಚೂರು ಡೇಟಾ ಕೊಡಲ್ಲ, ಅಸಲು ಕೊಡಲ್ಲ, ಏನು ಕೊಡಲ್ಲ. ಆ ಥರದ್ದು ಪ್ರಾಬ್ಲಮ್ ಬೇರೆ ಇದೆ. ನೋಡೋಣ. ಒಬ್ಬ ವ್ಯಕ್ತಿಯ ಅಸಲು ದ್ವಿಗುಣಗೊಳ್ಳಬೇಕಾದರೆ ಎಷ್ಟು ವರ್ಷಕ್ಕೆ? 8 ವರ್ಷಕ್ಕೆ ದ್ವಿಗುಣಗೊಳ್ಳಬೇಕಾದರೆ ತನ್ನ ಅಸಲು ದ್ವಿಗುಣಗೊಳ್ಳಬೇಕಾದರೆ ಪ್ರಾಬ್ಲಮ್ ಬರೆದ್ರೆ ಲೆಂತಿ ಆಗ್ತದೆ ಅಂತ ನಾನು ಬರಿತಾ ಇಲ್ಲ. ಅಸಲನ್ನು ದ್ವಿಗುಣಗೊಳಿಸ್ಬೇಕು, ಡಬಲ್ ಆಗಬೇಕು ಅನ್ನಿಸ್ತು. ಎಷ್ಟು ವರ್ಷಕ್ಕಾಗಬೇಕು? 8 ವರ್ಷಕ್ಕಾಗಬೇಕು. ಟೈಮ್ = 2 ಇಯರ್, 8 ವರ್ಷಕ್ಕಾಗಬೇಕು, 8 ಇಯರ್ಸ್ಗೆ ಆಗಬೇಕಾಗಿದೆ. ಹಾಗಾದರೆ ಯಾವ ದರದಲ್ಲಿ ಅವನು ಬಡ್ಡಿ ಹಾಕಬೇಕು? ಶಾಕ್ ಆಗ್ತದೆ ನಿಮಗೆ. P ಇಲ್ಲ, ಆಮೇಲೆ ಟೈಮ್ ಟೈಮ್ ಇದೆ, ರೇಟ್ ಆಫ್ ಇಂಟ್ರೆಸ್ಟ್ ಇಲ್ಲ. ಸರ್ ಇದನ್ನು ಮಾಡ್ಬೋದಾ ನೀವು? PRT/100 ಹಾಕ್ಬಿಟ್ರೆ ಆಗಲ್ಲ. ಈಗ ಒಂಚೂರು ಸಣ್ಣ ಕೆಲಸ ಮಾಡಬೇಕು. ಏನಂತ? ಹಾಗಾದ್ರೆ ಇದೇ ಪ್ರಾಬ್ಲಮ್ ಕೊಡ್ತಾನೆ. ಇದು ಬೇಕಾದ್ರೆ ಚೇಂಜ್ ಮಾಡ್ಬೋದು, ಮತ್ತು ಇನ್ನೂ ಒಂದು ರೇಟ್ನು ತೋರಿಸ್ತೀನಿ ಬೇಕಾದ್ರೆ ನಾನು. ಸರಿ ಸರ್, ಹೆಂಗೆ ಮಾಡ್ತೀರಿ? ಈಗ ನಾವು ಈ ಟೈಮಲ್ಲಿ ನಾವೇನು ಮಾಡಬೇಕು? ಅಸ್ಯೂಮ್ದ ಹಸಲನ್ನು 100 ರೂಪಾಯಿ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಊಹೆ ಮಾಡ್ಕೊಳೋಣ 100 ರೂಪಾಯಿ. ಅವನು ಡಬ್ಬಲ್ ಆಗಲಿ. ಅದು ಅಲ್ಲಿಗೆ ಅರ್ಥ ಡಬ್ಬಲ್ ಆಗಬೇಕಾದ್ರೆ ಸರಳ ಬಡ್ಡಿ ಶುಡ್ ಬಿ 100 ರೂಪೀಸ್.
ಆಗ ಮೊತ್ತವು ಏನಾಗುತ್ತೆ ಗೊತ್ತಾ, ಅವನು ಹಾಕಿರೋ ಬಂಡವಾಳ ಡಬಲ್ ಆಗುತ್ತೆ. ಸರ್ ತ್ರಿಬಲ್ ಅಂತ ಕೇಳಿದ್ರೆ 100 ರೂಪಾಯಿ ಅಸಲು ಹಾಕೊಳ್ಳಿ, 200 ರೂಪಾಯಿ ಬಡ್ಡಿ ಹಾಕೊಳ್ಳಿ, 300 ರೂಪಾಯಿ ಆಗುತ್ತೆ, 3 ಟೈಮ್ಸ್ ಆಗುತ್ತೆ. ಅಲ್ಲಿಗೆ ದ್ವಿಗುಣ ಅಂದರೆ ಏನು ಅಂತ ಅರ್ಥ ಆಯಿತು. ಇನ್ನೊಮ್ಮೆ ಹೇಳ್ತೀನಿ, ನನ್ನ ಹಸಿಲು ಎಷ್ಟು ವರ್ಷಕ್ಕೆ ದ್ವಿಗುಣ ಆಗಬೇಕು? 8 ವರ್ಷಕ್ಕೆ ದ್ವಿಗುಣ ಆಗಬೇಕು. ಅಲ್ಲಿಗೆ ಈಗ ನಿಮಗೆ ಏನೇನು ಸಿಕ್ತು? ಸಿಂಪಲ್ ಇಂಟ್ರೆಸ್ಟ್ ಸಿಕ್ತು, ಅಸಲು ಸಿಕ್ತು, ಮೊತ್ತ ಸುಮ್ಮನೆ ಹಾಕ್ಕೊಂಡೆ ನೀವು ತೋರ್ಸೋಕ್ಕೆ ಇದು ದ್ವಿಗುಣ ಆಗೈತೆ ಅಂತ. ಅಲ್ಲಿಗೆ ದ್ವಿಗುಣ ಆಗಬೇಕಾದ್ರೆ ನನ್ನ ಹಣ ದ್ವಿಗುಣ ಆಗಬೇಕು ಅಂದರೆ ನಾನು ಹಾಕಿರೋ 100 ರೂಪಾಯಿಗೆ 100 ರೂಪಾಯಿ ಸೇರಿದ್ರೆ ಮಾತ್ರ ದ್ವಿಗುಣ ಆಗೋದು. ಈಗ ಬರ್ತಾಯಿದ್ದೀನಿ, ಮತ್ತೆ ಬರೋಣ. ಈಗ ಕಂಡುಹಿಡಿಬೇಕಾದ್ದೇನನ್ನ ಸರ್ ಕ್ಯಾಲ್ಕುಲೇಟರ್ ರೇಟ್ ಕಂಡುಹಿಡಿಬೇಕು. ಸೋರ್ ಬರೋಣ. ನಮಗೆ ಆಲ್ರೆಡಿ ರೇಟ್ದು ಸೂತ್ರ ಗೊತ್ತಿದೆ. R = SI × 100 ಡಿವೈಡೆಡ್ ಬೈ P × ಟೈಮ್ ಅಂತ. ಸರ್ ಬಡ್ಡಿ ಹೇಳಿ ನೋಡೋಣ. ಬಡ್ಡಿಯಿಂದಾಗ ಡಬಲ್ ಆಗಬೇಕಾದ್ರೆ ಬಡ್ಡಿ 100 ರೂಪಾಯಿ ಆಗಬೇಕು. 100 ರೂಪಾಯಿ ಡಿವೈಡೆಡ್ ಬೈ ಅಸಲು ಅದು 100 ರೂಪಾಯಿ. ಟೈಮ್ = 8 ಇಯರ್ಸ್. ಈಗ ಹೊಡೆದೆ ಏನು ಹೊಡಿತಾ ಇದ್ದೀನಿ ಗೊತ್ತಾ? 100ಕ್ಕೆ 100 ಆಯಿತು. ಈಗ ಹೊಡೆದೆ 8 12.5% ಹಾಕಿದ್ರೆ ಬಡ್ಡಿ ಏನಾಗ್ತದೆ ಗೊತ್ತಾ? ಅದು ಹಾಕಿರೋ ಅಮೌಂಟು ಡಬಲ್ ಆಗ್ತದೆ. ಸರ್ 12.5 ಹಾಕಿದ್ರೆ ಆಗುತ್ತಾ? ಚೆಕ್ ಮಾಡಿಬಿಡ್ಬೇಕಾರೆ 12.5 ಹಾಕ್ಬಿಟ್ಟು ಬೇಕಾದ್ರೆ ಹಾಕ್ಕೊಂಡು ನೋಡೋಣ ಆಗುತ್ತಾ? 100 ರೂಪಾಯಿ ಅಸಲಿಗೆ ಹಾಗಾದ್ರೆ ಇಂಟ್ರೆಸ್ಟ್ ಬಂದಾಗ ಡಬಲ್ ಬರ್ತದೆ. 100 ರೂಪಾಯಿಗೆ 100 ರೂಪಾಯಿ ಬರ್ತಾ ಅಂದರೆ SI = PRT/100. P = 100 into R = 12.5, that is equal to 25/2 ಅಥವಾ 12.5 ಹಾಕಬಹುದು. ಇದು 25/2 ಅಂದರೆ 25/2 ಹಾಕೊಂಡಿದ್ರೆ ಎಸ್ ಇಂಟು ಟೈಮ್ ಅಂದರೆ ಟೈಮ್ = ಹೌ ಮಚ್? ಇವ್ರು ಹೇಳಿರೋದು ಎಷ್ಟು ಟೈಮನ್ನು 8 ಇಯರ್ಸ್ ಇಂಟು 100 ಗ್ಯಾರಂಟಿ ಇದೆ. ಈಗ ನೋಡೋಣ ನಿಮಗೆ ಇಂಟ್ರೆಸ್ಟ್ ಎಷ್ಟು ಬರಬೇಕು? 100 ರೂಪಾಯಿ ಬರಬೇಕು. 100 ರೂಪಾಯಿ ಹಾಕಿ 100 ರೂಪಾಯಿ ಬರಬೇಕು. ರೇಟ್ ಕರೆಕ್ಟಾಗೈತಿ ಅಂತ ಅಲ್ಲಿಗೆ ಅರ್ಥ. ಈಗ ಬರೋಣ, ಇದಕ್ಕಿದ್ಗೋಯ್ತು 1 ಆವರ್ತಿ 4 ಆವರ್ತಿ 25 4 100 ರೂಪಾಯಿ. 100 ರೂಪಾಯಿ ಏನದು? ಸಿಂಪಲ್ ಇಂಟ್ರೆಸ್ಟು. ಅಸಲೆಷ್ಟು? 100 ರೂಪಾಯಿಗೆ 100 ರೂಪಾಯಿ ಬಂದೈತೆ ಅಂದರೆ ದ್ವಿಗುಣ ಆಯ್ತು. ಯಾವ ರೇಟಾಗಿ ಹಾಕಿದ್ರೆ 12.5 12.5ನ 25/2 ಅಂತ ಯಾಕೆ ಬರ್ಕೊಂಡಿದ್ದೀರಾ ಅಂದರೆ 25/2 ಅಂದರೆ 25/2 ಅಂದಾಗ 25 2 1 2 2 0.5 ಟೈಮ್ ಕಂಡುಹಿಡಿಬೋದಾ ಸರ್? ಸರ್ ಟೈಮು ಕಂಡುಹಿಡಿಬೋದಾ? ಎಸ್ ಐ ವಿಲ್ ಶೋ. ಟೈಮ್ ಹೆಂಗೆ ಕಂಡುಹಿಡಿಬೋದು? ಅಲ್ಲಿಗೆ ಅರ್ಥ ಒಂದು ಅಸಲಿಗೆ ಅಥವಾ ಮೊತ್ತಕ್ಕೆ, ಮೊತ್ತ ಅಂದರೆ ಅಸಲು 3 ಪಟ್ಟು ಆಗಲು ಮತ್ತೆ ಅದನ್ನೇ ಮಾಡಲ್ಲ. ಅಸಲು 3 ಪಟ್ಟು ಆಗಬೇಕು. 10% ಬಡ್ಡಿ ದರದಂತೆ ಎಷ್ಟು ವರ್ಷಕ್ಕಾಗುತ್ತೆ? ಈಗ ಆಲ್ರೆಡಿ ಏನು ಕೊಟ್ಟವನೆ? 10% ಬಡ್ಡಿ ದರದ 6 ಕೊಟ್ಟವನೇ, ಪ್ರಿನ್ಸಿಪಲ್ ಕೊಟ್ಟವನೇ. ದಟ್ ಈಸ್ ಕೊಡಿ ಈಸ್ ಆಸ್ಕಿಂಗ್ ದ ಟೈಮ್ ಕೇಳ್ತಾನೆ. ಎಷ್ಟು ಏನಿಲ್ಲ ಇಲ್ಲಿ ಸ್ವಲ್ಪ ಗಮನಿಸಬೇಕು. ಇಂದು ಪ್ರಾಬ್ಲಮ್ಗೂ ಇದಕ್ಕೂ ಏನು ಪ್ರಾಬ್ಲಮ್ ವ್ಯತ್ಯಾಸ? ಅವನು ಅಸಲು ಹೇಳಿಲ್ಲ, ಬೇಕಾದ್ರೆ ನಾನು ಬರ್ಕೊಂಡಿದ್ದಿದ್ದೆ ಅಸಲ ಓದ್ಬಿಡ್ತೀನಿ ನೋಡಿ. ಬೇಕಾರೆ ಒಂದು ನಿಗದಿತ ಮೊತ್ತದ ಅಸಲಿಗೆ ಇದು ಮೊತ್ತ ಅಸಲಿಗೆ ಗೊತ್ತಿಲ್ಲ ಅಸಲು ಅಸಲಿಗೆ 10% ಬಡ್ಡಿ ದರದಂತೆ 10 ಬರೀ ಎಷ್ಟು ವರ್ಷಕ್ಕೆ 3 ಪಟ್ಟು ಆಗುತ್ತದೆ. 3 ಪಟ್ಟು ಆಗಬೇಕು ಅಂದರೆ ಇದು 3 ಪಟ್ಟು ಆಗುತ್ತೆ ಅಂತ ಕ್ವಶನ್ ಕೊಟ್ಟವನೇ. ನಿಗದಿತ ಮೊತ್ತವು 10% ಬಡ್ಡಿದರದಲ್ಲಿ ವಾರ್ಷಿಕ ಎಷ್ಟು ವರ್ಷಕ್ಕೆ ಅದು 3 ಪಟ್ಟು ಆಗುತ್ತದೆ. ಹಿಂದ್ಗಡೆ 2 ಪಟ್ಟದೆ ಮತ್ತೆ ಮಾಡೋದು ಬೇಡ ಅಂತೇಳಿ ಮಾಡಿದ್ವಿ. ಈಗ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ಒಂದು ಸಣ್ಣ ಸುಳು ಕೊಟ್ಟಿದ್ದೀನಿ. ಅಸಲು ಎಂದರೆ ಈಗ ನೀವು ಅಮೇಜ್ ಮಾಡ್ಕೋಬೇಕಾದ್ರು 100 ರೂಪಾಯಿ, ಬಡ್ಡಿಯೋ 200 ರೂಗಳು. 200 ಸರ್ ಅಲ್ಲಿ 100 ಬರ್ಕೊಂಡ್ರಿ, ಇಲ್ಲಿ 200 ಯಾಕೆ ಬರ್ಕೊಂತಿದ್ದೀರ? ಅದು 3 ಪಟ್ಟು ಆಗಬೇಕು ಅಂದರೆ ಈಗ ಮೊತ್ತವು ತ್ರಿಗುಣವಾಗುತ್ತದೆ ಅಂದರೆ ಇದರ ಬಡ್ಡಿ ಸೇರ್ಕೊಂಡು 3 ಪಟ್ಟು ಆಗ್ತದೆ. ಅವನು ಕೇಳ್ತಾ ಇರೋದೇನೆಂದರೆ ಪರ್ಸೆಂಟೇಜ್ ಆಫ್ ಇಂಟ್ರೆಸ್ಟ್ 10%ಗೆ ನಾನು ಕೊಟ್ಟರೆ ಎಷ್ಟು ವರ್ಷಕ್ಕೆ ನನ್ನ ದುಡ್ಡು 3 ಪಟ್ಟು ಆಗುತ್ತೆ? ನಾನು 3 ಪಟ್ಟು ಆಗಬೇಕು. ನನಗೀಗ ನಾನು ಎಷ್ಟು ವರ್ಷಕ್ಕೆ ಕೊಡಬೇಕು 10%ಗೆ? ಈಗ ನೋಡೋಣ. ಅಲ್ಲಿಗೆ ಅರ್ಥ ಮತ್ತೆ ಬರ್ತಾ ಇದ್ದೀನಿ ನಾನೀಗ. ಏನು ಕಂಡುಹಿಡಿಬೇಕಾದ್ರೆ T = SI × 100. ಸೂತ್ರ ಎಲ್ಲಿಂದಲೂ ತಂದಿಲ್ಲ, ಅಲ್ಲಿರೋದನ್ನೇ ಹಾಕೊಳ್ತಾ ಇದ್ದೀನಿ. ಹಿಂದ್ಗಡೆ ನೀವು ನೋಡಿಬಿಟ್ರೆ ಆರಾಮ್ಸೆ ಸಿಕ್ಕುತ್ತೆ. ಡಿವೈಡೆಡ್ ಬೈ
ಪಿ ಇಂಟು ಆರ್. ಸರ್ ಮತ್ತೆ ಬನ್ನಿ ಈಗ ಎಸ್ ಐ ಇಸ್ ಈಕ್ವಲ್ ಟು ಹೌ ಮಚ್, ದಟ್ ಈಸ್ ಈಕ್ವಲ್ ಟು 200. ಸರ್ ಅಲ್ಲಿ 100 ಬರ್ಕೊಂಡಿದ್ರಿ, ದ್ವಿಗುಣ ಆದಾಗ 100, ತ್ರಿಗುಣ ಆಗ್ಬೇಕಾರೆ 3 ಪಟ್ಟು. ಮತ್ತೆ ಇಂಟು 100 ಡಿವೈಡೆಡ್ ಬೈ 100. ಮೂಲ ಅಸಲನ್ನು 100 ಅಂತಲೇ ಮಾಡ್ಕೋಬೇಕು. 4 ಪಟ್ಟು ಅಂದಾಗ 300 ಬಡ್ಡಿ. ಈಗಲೇ 4 ಪಟ್ಟು 3 ಪಟ್ಟು 2 ಪಟ್ಟೆಲ್ಲ ಅರ್ಥ ಆಗಿದೆ. ಈಗ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 10. ಬರ್ತೀನಿ ನಾನೀಗ, ಹೊಡಿತಾ ಬರೋಣ. 2 0 2 0 ಒಟ್ಟಾಯ್ತು. 2 0 2 0 ಹೋಯ್ತು. ಈ 0 ಈ 0 ಹೋಯ್ತು. ಗೊತ್ತಿರಲಿ, 10 ಇಂಟು 2 20 ಇಯರ್ಸ್ಗೆ ಇಟ್ ಬಿಕಮ್ 2 ಟೈಮ್ಸ್. ಸರ್ ಇಯರ್ಸ್ ಅಂತ ಯಾಕೆ ಬರೆದ್ರಿ? ಟೈಮ್ ಆದ್ದರಿಂದ ಇಯರ್ಸ್ ಬರ್ದೆ. ತಾಳೆ ನೋಡೇ ಬಿಡೋಣ, ಇದು ಸತ್ಯವೇ ಅಂತ ಹೇಳಿ ಚೆಕ್ ಮಾಡಬೇಕು. ನೀವು ಅಸ್ಯೂಮ್ ಏನೇ ಮೊತ್ತ ತಗೊಳ್ಬೇಕಾರೆ 2000 ರೂಪಾಯಿ ತಗೊಂಡ್ರೆ 4000 ರೂಪಾಯಿ ಬಡ್ಡಿ ಆಗಬೇಕು. ಸುಮ್ಮನೆ ತಗೊಂತೀನಿ ನೋಡಿ, 100 ರೂಪಾಯಿ ತಗೊಳೋದಕ್ಕೆ ಅಸಲು ತಗೊಂಬಿಡೋಣ. 2000 ಅಸಲಿಗೆ, 2000 ಅಸಲು 2000. ಈ ಲೆಕ್ಕ ತಾಳೆ ನೋಡ್ತಾ ಇದ್ದೀನಿ. ಬಡ್ಡಿ ದರ 10%. ಬಡ್ಡಿ ದರ 10%. ಅದು 3 ಪಟ್ಟು ಮೊತ್ತ ಆಗಬೇಕಾರೆ, ಮೊತ್ತ 3ರಷ್ಟು ಆಗಬೇಕಾರೆ, 3ರಷ್ಟು ಆಗ್ಬೇಕಾರೆ ಅಲ್ಲಿಗೆ ಅರ್ಥ ಬಡ್ಡಿ ಎಷ್ಟಾಗಿರಬೇಕು ನಿಮಗೆ? 3ರಷ್ಟು ಹೋಗ್ಬೇಕು, 4000 ರೂಪಾಯಿ ಬಡ್ಡಿ ಆಗಬೇಕು. 4000 ರೂಪಾಯಿ ಬಡ್ಡಿ ಆಗುತ್ತೆ ಅಂದಮೇಲೆ 4000 ರೂಪಾಯಿ ಬಡ್ಡಿ ಆಗಬೇಕು. ನಮಗೆ ಬಡ್ಡಿ ಬರಬೇಕು. ಇದು ಬರ್ತಾ ಚೆಕ್ ಮಾಡೋಣ. ಇದು ಬರಬೇಕು. ಯಾವ ಪರ್ಸೆಂಟೇಜಾಗಿ ಹಾಕಿರ್ ಬರುತ್ತೆ, ಎಷ್ಟು ವರ್ಷಕ್ಕೆ ಹಾಕಿರ್ ಬರುತ್ತೆ ಅಂತ ಹೇಳೋರಲ್ಲೇ 20 ಇಯರ್ಸ್ಗೆ ಹಾಕಿರ್ ಬರುತ್ತೆ ಅಂತ ಹೇಳೋರು. ಟೈಮು ಕೂಡ ನಮಗೆ ಗೊತ್ತಾಗ್ಬಿಟ್ಟಿದೆ. ಟೈಮ್ ಈಸ್ ಈಕ್ವಲ್ ಟು 20 ಇಯರ್ಸ್. ಈಗ ಚೆಕ್ ಮಾಡೋಣ. ಇದೊಂದು ಮಾತ್ರ ಕಂಡುಹಿಡಿಯೋದು. 4000 ಬಂದರೆ ನನ್ನ ಲೆಕ್ಕ ಪಕ್ಕ ಇದೆ. ಈ ಬರೋಣ ಈಗ PRT by 100. SI is equal to P is equal to how much? 2000 rupees into rate already ಅವನು ಹೇಳವನೆ 10% ಇಂಟು ಟೈಮು ನಾವೇ ಕಂಡುಹಿಡಿದಿದ್ದೀವಿ 20. ತಾಳೆ ಮಾಡ್ತಾ ಇದ್ದೀವಿ ಅಷ್ಟೇ. PRT by 100 ಸೂತ್ರ ಈಗ ಹೊಡೆದಾಕ್ತೀನಿ. ಈಗ ಡಬಲ್ ಆಗ್ತದೆ ತ್ರಿಬಲ್ ಆಗುತ್ತೋ ನೋಡೇ ಬಿಡೋಣ. 2 0 2 0 ಒಟ್ಟಾಯ್ತು. 20 200 220 4000. 4000 ರೂಪಾಯಿ ಏನದು? ಸಿಂಪಲ್ ಇಂಟ್ರೆಸ್ಟು. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 4000 ರೂಪೀಸ್. ಯಾವಾಗ? 10%. ಅಲ್ಲಿಗೆ ಅರ್ಥ ನಾವು ಹಾಕಿದ ಬಂಡವಾಳ ಪ್ರಿನ್ಸಿಪಲ್ ಎಷ್ಟು? 2000. ಇದಕ್ಕೆ 4000 ಸೇರಿದ್ರೆ ಒಟ್ಟು ಎಷ್ಟು ಪಟ್ಟಾಯ್ತು? ಇದು 3 ಪಟ್ಟಾಯಿತು. 3 ಪಟ್ಟು ಹೆಂಗಾಗುತ್ತೆ ಸರ್? ಪ್ಲಸ್ ದಟ್ ಈಸ್ ಈಕ್ವಲ್ ಟು 6000 ರೂಪೀಸ್. 2 4 6 ಚೂರು ಐಯರ್ ಇದೆ. ನಿಲ್ಲಿಸಿ ವಿಡಿಯೋ ಪೂರ್ತಿ ನೋಡಿ. ಟೈಮು ಕಂಡು ಹಿಡಿಬೋದು. ಇಂಥವು ಕೊಟ್ಟಾಗ ಸ್ವಲ್ಪ ಡೌಟ್ ಆಗ್ತದೆ. PRT by 100 ಮಾಡ್ಬೋದು, ಬಟ್ ಇದು ಕೊಟ್ಟಾಗ ಡೌಟ್ ಆಗುತ್ತೆ. ಇದು ಮಾಡ್ಕೊಳ್ಳಿ, ಆರಾಮ್ಸೆ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಎತ್ಕೊತೀನಿ ನಾನೀಗ. ಏನದು? ಸರಿ, ಕಾಂಪೌಂಡ್ ಇಂಟ್ರೆಸ್ಟ್ ಕಂಡು ಹಿಡಿಯೋದು ಒಂದು ಮಾಡಬೇಕಾದ. ಕಾಂಪೌಂಡ್ ಇಂಟ್ರೆಸ್ಟು ಚಕ್ರ ಬಡ್ಡಿ ಅಂದರೆ ಏನು ಅಂತ. ಕಾಂಪೌಂಡ್ ಇಂಟ್ರೆಸ್ಟ್ ನೋಡಿ, ಏನೂ ಇಲ್ಲ, ಭಾಳ ಸಿಂಪಲಾಗಿ ಹೇಳ್ಬಿಡ್ತೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಅಂದರೆ ಒಂದು ಅಸಲಿದೆ, ಮೊತ್ತ ಇದೆ. ಆ ಅಸಲನ್ನು ಬಡ್ಡಿ ಬಿಡ್ತೀನಿ. ಎಷ್ಟೋ ಪರ್ಸೆಂಟೇಜ್ ಬಡ್ಡಿ ಬಿಡ್ತೀವಿ. 1 ವರ್ಷ ಆದಮೇಲೆ ಆಫ್ಟರ್ 1 ಇಯರ್ ದೇ ಕ್ಯಾಲ್ಕುಲೇಟೆಡ್ ದ ಇಂಟ್ರೆಸ್ಟ್. ಅಸಲನ್ನು ಹೂಡ್ತೀನಿ, ಒಂದಷ್ಟು ಪರ್ಸೆಂಟೇಜಿಗೆ ಕೊಡ್ತೀನಿ. 1 ವರ್ಷ ಆದಮೇಲೆ ಬಡ್ಡಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಈಗ ಅದನ್ನು ಏನಂತ ಕರೆದ್ರಿ ಹೇಳಿ ನೋಡೋಣ? ಸಿಂಪಲ್ ಇಂಟ್ರೆಸ್ಟ್ ಅಂತ ಕರೆದ್ರಿ. ಈ ಬಡ್ಡಿಯನ್ನು ಮುಂದಿನ ವರ್ಷಕ್ಕೆ ಕೊಡಬೇಕಾರೆ ಏನು ಮಾಡ್ತೀವಿ ಗೊತ್ತಾ? ಈ ಬಡ್ಡಿಯನ್ನು ಅಸಲಿಗೆ ಸೇರಿಸ್ತೀವಿ. ನೆಕ್ಸ್ಟು ಸಿಂಪಲ್ ಇಂಟ್ರೆಸ್ಟ್ ಸೇರ್ತಿದ್ದಂಗೆ ಮತ್ತೇನಾಗುತ್ತೆ ಗೊತ್ತಾ? ಇದು ಮುಂದಿನ ವರ್ಷಕ್ಕೆ 2 ಸೇರಿ ಅಸಲಾಗ್ತದೆ. ಕಳೆದ ವರ್ಷದ ಬಡ್ಡಿಯು ಅಸಲಿಗೆ ಸೇರಿ ಮುಂದಿನ ವರ್ಷ ಅಸಲಾದರೆ ಬಡ್ಡಿಗೂ ಇದರಲ್ಲಿ ಇದು ಅಸಲಾಗುತ್ತಿದ್ದೀಗ. ಇದಕ್ಕೆ ನಾವು ನೆಕ್ಸ್ಟ್ ಇಯರು ಸೇಮ್ ರೇಷೋನಾಗೆ ಬಡ್ಡಿ ಕಂಡುಹಿಡಿತೀವಿ. ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ. ಇದರೊಳಗಡೆ ಬರೀ ಅಸಲಲ್ಲ, ಮೂಲ ಅಸಲಲ್ಲ, ಬಡ್ಡಿನೂ ಇದೆ. ಬಡ್ಡಿಗೆ ಮತ್ತೆ ಬಡ್ಡಿ ಬೀಳುತ್ತೆ. ಇದಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಚಕ್ರ ಬಡ್ಡಿ ಅಂತ ಕರಿತೀವಿ.
ಸಾರ್ ಹಾಗಾದ್ರೆ ನೆಕ್ಸ್ಟ್ ಇಯರ್ಗೆ ಮಾತಾಡಾಗ್ತದೆ. ಅಲ್ಲಿಗೆ ನಾನು ಕಟ್ಟಲಿಲ್ಲ ಅಂದರೆ ಮುಂದಿನ ವರ್ಷಕ್ಕೆ ಅದನ್ನು ಅಸಲಿಗೆ ಹಾಕ್ಕೊತಾನೆ. 100 ರೂಪಾಯಿ ನಾನು ಬಡ್ಡಿ ಸಾಲ ತಗೊಂಡಿದ್ದೀನಿ ಅರ್ಥಲ್ಲೋ, ನಾನು ಈ ವರ್ಷ ಕೊಡೋಕ್ಕಾಗಲಿಲ್ಲ, 10% ಕೊಡಬೇಕಾಗಿತ್ತು, ವರ್ಷಕ್ಕೆ 10%. ಮುಂದಿನ ವರ್ಷಕ್ಕೆ ಕಾಯ್ತಾನೆ ಅವನು. ನೆಕ್ಸ್ಟ್ ಇಯರ್ಗೆ 110 ರೂಪಾಯಿಗೆ ಕ್ಯಾಲ್ಕುಲೇಷನ್ ಮಾಡ್ತಾನೆ. ಅಲ್ಲಿಗೆ 10 ರೂಪಾಯಿ ಅವನು ಕೊಟ್ಟಿಲ್ಲ, ನನ್ನ ಬಡ್ಡಿಗೆ ಅವನು ಮತ್ತೆ ಬಡ್ಡಿ ಹಾಕ್ತಾನೆ. ದಟ್ ಈಸ್ ಕಾಲ್ಡ್ ಕಾಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟಾಗಿ ಹಂಗಲ್ಲ, ಮೂಲ ಅಸಲಿಗೆ ಮಾತ್ರ ಬಡ್ಡಿ ಹಾಕ್ಕೊಡ್ತಾನೆ. ಎಷ್ಟು ವರ್ಷ ಆಗ್ಬೋದು ಅವ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 10 ಇಯರ್ಸ್ಗಾದರೂ ಕೂಡ 10 ಇಯರ್ಸ್ಗಾದ್ರೂ 5% ಹಂಗಾದ್ರೂ ಹಂಗೆ ಕಂಡುಹಿಡಿಯೋದು ಅವನು. ಇದ್ರಾಗ ಹಂಗಲ್ಲ, ವರ್ಷದ ಕೊನೆಯಲ್ಲಿ ಸೇರಿದಂಥ ಬಡ್ಡಿಗೆ ಮುಂದಿನ ವರ್ಷ ಅದು ಅಸಲಾಗ್ತದೆ. ಅಸಲು ಪ್ಲಸ್ ಬಡ್ಡಿ ದಟ್ ಈಸ್ ಈಕ್ವಲ್ ಟು ನೆಕ್ಸ್ಟ್ ಇಯರು ಅಸಲು. ಆ ಅಸಲೊಳಗಡೆ ಬಡ್ಡಿನೂ ಇದೆ. ಮೂಲ ಕಲ್ಪನೆಗಳು ಗೊತ್ತಾಗಲಿ ಅಂದರೆ ಇದಾಗುತ್ತೆ. ನೆಕ್ಸ್ಟ್ ಬರ್ತೀನಿ ಅದಕ್ಕೆ. ಸರ್ ಹೆಂಗೆ ಕಂಡು ಹಿಡಿತೀರಾ ಇದಕ್ಕೆ? ಯಾವತ್ತೂ ಕೂಡ ಡೈರೆಕ್ಟಾಗಿ ಕಾಂಪೌಂಡ್ ಇಂಟ್ರೆಸ್ಟ್ ಕಂಡಿಕ್ಕಲ್ಲ. ಮೊತ್ತ ಈಸ್ ಈಕ್ವಲ್ ಟು ಅಸಲು ಪ್ರಿನ್ಸಿಪಲ್ ಇಂಟು ಅಂದಾಗ ಇದು ಇಂಟು ಬರ್ತದೆ. 1 + ದರ ಡಿವೈಡೆಡ್ ಬೈ 100 ಇಂಟು ಕಾಲ. ಇಟ್ ಇಸ್ ಎ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಯಾರಾದರೂ ಇದನ್ನು ಅಪ್ಲೈ ಮಾಡಲೇಬೇಕು. ಸರಿ ಸರ್, ಇದನ್ನು ಅಪ್ಲೈ ಮಾಡಿದ ಮೇಲೆ ಏನು ಸಿಕ್ಕುತ್ತೆ ನಮಗೆ? ಮೊತ್ತ ಸಿಕ್ಕುತ್ತೆ. ಆ ಮೊತ್ತವನ್ನು ಅಸಲಿಂದ ಕಳೆದ್ರೆ ಚಕ್ರ ಬಡ್ಡಿ ಸಿಕ್ಕುತ್ತೆ. ಅಲ್ಲಿಗರ್ಥ ಚಕ್ರ ಬಡ್ಡಿಯನ್ನು ನೇರವಾಗಿ ಕಂಡುಹಿಡಿಯೋದೆ ಫಸ್ಟ್ ಮೊತ್ತವನ್ನು, ಅದ್ರಾಗ ಅಸಲನ್ನು ಕಳೆದ್ರೆ ಬಡ್ಡಿ ಸಿಕ್ಕುತ್ತೆ. 2 ಸ್ಟೆಪ್ ಮಾಡಬೇಕಾಗುತ್ತೆ, ಗಮನದಾಗ ಇಟ್ಕೊಂಡಿರಿ. ಈಗ ಸ್ಯಾಂಪಲ್ ಒಂದು ಪ್ರಾಬ್ಲಮನ್ನು ಎತ್ಕೊಂಡ್ಬಿಟ್ಟಿರ್ತೀನಿ, ಸುಮ್ಮನೆ ನೋಡೋಣ. 10,000 ರೂಪಾಯಿ ಅಸಲಿದೆ, 10,000 ರೂಪಾಯಿ ಅಸಲಿದೆ. ಇಲ್ಲಿ ಪಿ 10,000 ಪಿ 10% ವಾರ್ಷಿಕವಾಗಿ 10% ಆಗ್ತಾನೆ ಬಡ್ಡಿನ. ಬಡ್ಡಿ ಎಷ್ಟು? 10%. ಅದನ್ನು 2 ಇಯರ್ಸ್ಗೆ ಆಗ್ತಾನೆ. 2 ಇಯರ್ಸ್ಗೆ ಎಷ್ಟಾಗ್ಬೋದು? ಕಾಂಪೌಂಡ್ ಇಂಟ್ರೆಸ್ಟ್ ಅಂತ ಕೇಳ್ತಾನೆ. ಇಸ್ ಗಿವನ್ ದ PTR, ಬಟ್ ಡೋಂಟ್ ಯೂಸ್ ದ ಫಾರ್ಮುಲಾ PRT/100. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಕೊಟ್ಟಿರ್ತಾನೆ. ಚಕ್ರಬಡ್ಡಿ ಎಷ್ಟಾಗುತ್ತೆ ಅಂತ ಪ್ರಶ್ನೆ ಪತ್ರಿಕೆಯನ್ನು ಓದ್ಕೋಬೇಕು ನೀವು. ಚಕ್ರಬಡ್ಡಿ ಕೇಳೋಣ, ಸರಳ ಬಡ್ಡಿ ಕೇಳೋಣ ಅಂತ. ಈಗ ಬರ್ತೀನಿ ನಾನೀಗ. ಐ ಅಪ್ಲೈ ದಿಸ್ ಫಾರ್ಮುಲಾ. ಅಪ್ಲೈ ಮಾಡ್ತಾ ಇದ್ದೀನಿ ನಾನೀಗ. ಏನನ್ನು ಕಂಡುಹಿಡಿತಾ ಇದ್ದೀನಿ? ಈಗ ಮೊತ್ತ ಕಂಡುಹಿಡಿತಾ ಇದ್ದೀನಿ. ಅಮೌಂಟ್ ಕಂಡುಹಿಡಿತಾ ಇದ್ದೀನಿ. ಅಮೌಂಟ್ ಒಳಗಡೆ ಏನಿರ್ತದೆ? ಅಸಲು ಪ್ಲಸ್ ಬಡ್ಡಿ ಇರ್ತದೆ. ಈಗ 10,000 ಹಾಕ್ಕೊತೀನಿ. 10,000 ಹಾಕ್ಕೊಂಡೆ. 10,000ನೇ ಯಾಕೆ ಹಾಕ್ಕೊಂಡ್ರಿ ಅಂತ ಕೇಳಬೇಡ, ಅವ್ರು ಕೊಟ್ಟವ್ರೆ. 1 + ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು 10 ಡಿವೈಡೆಡ್ ಬೈ 100 ಇಂಟು 2. 2 ಯಾಕೆ? 3 ಬರ್ಬೋದು. 3 ವರ್ಷ ಕೊಟ್ಟರೆ 4 ವರ್ಷ ಕೊಟ್ಟರೆ 4 ಬರ್ತದೆ. ಅದು ಇದಾಗ್ತಾ ಬರುತ್ತೆ. ಅದು ಫಾರ್ಮುಲಾ. ಇಲ್ಲಿ ಬರ್ತಿದ್ದೀನಿ ಈಗ. 10,000 ಇಟ್ಕೊಂಡಿದ್ದೀನಿ. ಈಗ ಫಸ್ಟ್ ಬ್ರಾಕೆಟಾಗಿ ಕ್ಲಿಯರ್ ಮಾಡ್ಕೊಂಡ್ಬರ್ತೀನಿ. 1 ಆವರ್ತಿ, 10 ಆವರ್ತಿ, 10 100 1 ಟೈಮ್ಸು. ಈಗ 10 10 11. ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ. 10 10 ಪ್ಲಸ್ 1 11. 11/10 ಹೋಲ್ 2. ಇನ್ನೊಮ್ಮೆ ಹೇಳೋಣ. 10 10 10 10 ರೌಂಡ್ ಪೂರ್ಣಾಂಕ ಪ್ಲಸ್ 1 11. 11/10 11/10. ಹಾಗಾದ್ರೆ ಈಗ ಏನಿದು ಸ್ಕ್ವೇರ್ ಅಂದರೆ ಅಲ್ಲಿಗೆ 2ಕ್ಕೂ ಆಗೋದು 2 ಸಾರಿ ಐತಿ ಅಂತ ಸ್ಪ್ಲಿಟ್ ಮಾಡ್ಕೊತೀನಿ. 10,000 ಇಂಟು 11/10 ಇಂಟು 11/10. ಐ ರಿಮೂವ್ ದಿಸ್ ಒನ್. ಸರ್ 3 ಇದ್ದರೆ 3 ಸಾರಿ ಬರ್ಕೊಂಡಿವೆ. 4 ವರ್ಷ 4 ಸಾರಿ ಬರ್ಕೊಂಡಿವೆ. ಈಗ 0 0 0 0 ಹೀಗೆ ಬರ್ತಾ ಇದ್ದೀನಿ. ಈಗ 100 ಉಳ್ಕೊಂತು ಇಂಟು 11 11 121. 121 ಅಂತಿದ್ದಂಗೆ ಯಾವತ್ತು ಬರ್ಕೊಳ್ಳೋಣ. ಇದು ಭಾಳ ಸಿಂಪಲ್. 121 ಬರ್ಕೊಳ್ಳೋಣ, 2 ಇಡೋಣ. 12,100 ರೂಪಾಯಿ. ಏನದು ಮೊತ್ತ? 12,100 ರೂಪಾಯಿ. 12,100 ರೂಪಾಯಿ ಮೊತ್ತ. ಇದರೊಳಗಡೆ ಬಡ್ಡಿನೂ ಐತೆ, ಅಸಲು ಐತೆ. ಈಗ ನೀವು ಇದನ್ನು ಫಾಲೋ ಮಾಡಬೇಕೀಗ. ಚಕ್ರಬಡ್ಡಿ ಕಂಡುಹಿಡಿಬೇಕಾರೆ ಚಕ್ರಬಡ್ಡಿ ಈಸ್ ಈಕ್ವಲ್ ಟು ಮೊತ್ತ ಮೈನಸ್ ಮೊತ್ತ ಎಷ್ಟು? ಅಲ್ಲಿಗೆ ಮೊತ್ತ 12,100 ರೂಪಾಯಿ ಮೈನಸ್
10,000 ರೂಪಾಯಿ, ಇದು 100 ರೂಪಾಯಿ. ಸರ್ 10,000 ನಿಮ್ಗೆ ಹೆಂಗೆ ಗೊತ್ತಾಯಿತು ಅಂದರೆ ಆಲ್ರೆಡಿ ಅದು ಗಿವನ್. ಇದು ಡಿಫ್ರೆನ್ಸ್ ಇಸ್ ಈಕ್ವಲ್ ಟು 2,100 ರೂಪೀಸು. ಏನಿದು? ಸಿಂಪಲ್ ಕಾಂಪೌಂಡ್ ಇಂಟ್ರೆಸ್ಟ್. ಒಂದು ನಿಮಿಷ, ಮೊತ್ತ ಎಷ್ಟು ಅಂತ ಕೇಳಿದ್ರೆ ಇಲ್ಲಿಗೆ ನಿಲ್ಲಿಸ್ಬೇಕು ಲೆಕ್ಕನ. ಚಕ್ರಬಡ್ಡಿ ಕೇಳಿಸ್ರಿ, ಇಲ್ಲೇ ನಿಲ್ಲಿಸ್ಬೇಡ್ರಿ, ಇಲ್ಲಿಂದ ತಗೊಬನ್ನಿ. ಅಲ್ಲಿಗೆ 10,000 ರೂಪಾಯಿಗೆ ಅವನು ಎಷ್ಟು ಕೊಡ್ತಾನೆ? 2,100 ರೂಪಾಯಿ ಕಟ್ತಾನೆ. ಇದಕ್ಕಿನ್ನೂ ಒಂದು ಮಜಾ, ಇದೇನಾರ ಸಿಂಪಲ್ ಇಂಟ್ರೆಸ್ಟ್ ಆಗಿದ್ರೆ ಎಷ್ಟಾಗೋದು? ಮಸ್ಟ್ ನೋ ದ ಡಿಫ್ರೆನ್ಸಸ್ ಬಿಟ್ವೀನ್ ದಿಸ್ ಟು. ಸಿಂಪಲ್ ಇಂಟ್ರೆಸ್ಟ್ ಆದರೆ ಎಷ್ಟಾಗೋದು ಅಂದರೆ ಭಾಳ ಸಿಂಪಲ್ಲು. ಅದು ಸಿಂಪಲ್ ಇಂಟ್ರೆಸ್ಟ್ ಹೆಸರೇ ಸಿಂಪಲ್ಲು, PRT/100. ಏನು ಸರ್ ಅದು? 10,000 ಇಂಟು ರೇಟ್ 10% ಇಂಟು ಟೈಮು 2 ಡಿವೈಡೆಡ್ ಬೈ 100. ಇದಕ್ಕೊಂಚೂರು ಗಮನಿಸಿಲ್ಲ. ಈಗ ಇವೆರಡು ಸೊನ್ನೆಗೆ 2 ಸೊನ್ನೆ ಹೋಯ್ತು. 10 20 20 2,000 ರೂಪಾಯಿ. ಅಲ್ಲಿಗೆ ಅರ್ಥ 2,000 ರೂಪಾಯಿ ಆಗೋದು. 2,000 ರೂಪಾಯಿ ಏನದು? ಸಿಂಪಲ್ ಇಂಟ್ರೆಸ್ಟು. ಸಿಂಪಲ್ ಇಂಟ್ರೆಸ್ಟು 2,000 ರೂಪಾಯಿ. ಕಾಂಪೌಂಡ್ ಇಂಟ್ರೆಸ್ಟು 2,100 ರೂಪಾಯಿ. ಒಂದು ಟೈಮಲ್ಲಿ ಸೇಮ್ ಮೊತ್ತ ಕೊಟ್ಟು ಎರಡರ ಮಧ್ಯೆ ವ್ಯತ್ಯಾಸ ಎಷ್ಟು ಅಂದರೆ 100 ರೂಪಾಯಿ ವ್ಯತ್ಯಾಸ. ಯಾವುದರ ನಡುವಿನ ವ್ಯತ್ಯಾಸ ಅಂದರೆ ಸಿಂಪಲ್ ಇಂಟ್ರೆಸ್ಟು ಮತ್ತು ಇವೆರಡು ಏನಕ್ಕೆ ಮಾಡ್ತೀರಾ ಸರ್ ಅಂದರೆ, ಅವನೇನಾರವ 10,000 ರೂಗಳ ಅಸಲಿಗೆ 10% ಬಡ್ಡಿ ದರದಲ್ಲಿ 2 ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟು ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿ ನಡುವೆ ವ್ಯತ್ಯಾಸ ಎಷ್ಟು ಅಂದರೆ ದಟ್ಸ್ 100 ರೂಪೀಸ್. 3 ಪ್ರಾಬ್ಲಮ್ ಮಾಡಿದ್ದೀನಿ. ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿದಿದ್ದೀನಿ, ಸಿಂಪಲ್ ಇಂಟ್ರೆಸ್ಟ್ ಕಂಡುಹಿಡಿದೀನಿ, 2ಕ್ಕೂ ಹೋಲಿಕೆ ಮಾಡಿದ್ದೀನಿ. ಈ ಥರದವೆಲ್ಲ ಎಷ್ಟು ಬೇಕಾದ್ರೂ ಮಾಡ್ತಾ ಬರ್ಬೋದು. ಇದು ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಯುವಂಥ ಮೆಥಡ್. ಬರೋಣ ಈಗ ನಿಮ್ಮ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನಾರ ಈ ಥರದ ಕ್ವಶನ್ಸ್ಗಳು ಬಂದಿದೆಯಾ ನೋಡೋಣ. ಕಂಟದ ಪೊಲೀಸ್ ಕಾನ್ಸ್ಟೇಬಲ್ ಉದ್ಯೋಗೋಣ. 25,000 ರೂಪಾಯಿ ಅಸಲಿಗೆ, ಅಸಲು 25,000 ಅಸಲು ಅಂತಿದ್ದಂಗೆ ನಿಮಗೆ ಗೊತ್ತಾಯ್ತು, ಬರ್ಕೊಂಬಿಡಿದ. P = 25,000 ರೂಪಾಯಿ ಫೈನ್. ವಾರ್ಷಿಕ 4ರ ವಾರ್ಷಿಕ ಬಡ್ಡಿ ದರ ಆ್ಯನ್ಯುಯಲಿ 4%. R = 4%. 2 ವರ್ಷಗಳಿಗೆ ಟೈಮ್ = 2 ಇಯರ್ಸ್. ಸರಿ ಸರ್, ಹಾಗಾದ್ರೆ ಏನು ಕಂಡುಹಿಡಿಯೋಣ? ಸರಳ ಬಡ್ಡಿ ಎಷ್ಟು? ಸಿಂಪಲ್ಲು, PRT/100. PTR ಅಥವಾ PRT ಚೇಂಜ್ ಮಾಡಿಬಿಟ್ರೆ ಆಮೇಲೆ PTR ಅಥವಾ PRT. ಈಗ ಚೆಕ್ ಮಾಡಿಬಿಡೋಣ. P ಮೀನ್ಸ್ 25,000 ಇಂಟು ರೇಟ್ = 4 ಇಂಟು 2 ಡಿವೈಡೆಡ್ ಬೈ 100. ಈಗ ತೆಗಿತಾ ಇದ್ದೀನಿ, 2ಕ್ಕೆ 2 ಆಯಿತು. ಈಗ ಬರೋಣ. 25 4 100, 100 200. ಈಗ ಬರ್ಬೋದಿಲ್ಲ ಅಂದರೆ 25 4 100, 100 200. 200 ಅಂದಾಗ ನಿಮಗೆ ಗೊತ್ತಾಯಿತು 2,000 ರೂಪಾಯಿ. 2,000 ರೂಪೀಸ್. ಸರ್ ಹೆಂಗೆ? 254 250 ಅನ್ನೋ 1,000. 1,000 ಇಂಟು 2 2,000. ಅಥವಾ 4 8 25 ಬರ್ಬೋದು, ಹೆಂಗೆ ಬೇಕಾದ್ರೆ ಗುಣಿಸ್ಕೊಳ್ಳಿ. 2,000 ರೂಪಾಯಿ. ಸರಿ ಸರ್, ಏನದು? ಇಂಟ್ರೆಸ್ಟು 2,000 ರೂಪಾಯಿ, ಸಿಂಪಲ್ ಇಂಟ್ರೆಸ್ಟ್. ಆನ್ಸರ್ ಈಸ್ PC ನಲ್ಲಿ ಕೇಳಿರೋ ಕ್ವಶನ್. ಇದೇ ಕ್ವಶನನ್ನು ಸ್ವಲ್ಪ ಚೇಂಜ್ ಮಾಡಿಬಿಡ್ತೀನಿ. ನಾನು 6 ಕಂಡುಹಿಡಿದು, ಟೈಮು ಕಂಡುಹಿಡಿದು, ಪ್ರಿನ್ಸಿಪಲ್ಲು ಕಂಡುಹಿಡಿದು ತೋರಿಸ್ಕೊಟ್ಬಿಡ್ತೀನಿ. ಈಗ 3 ಮಾಡಿಬಿಡೋಣ. ಸೇಮ್ ಪ್ರಾಬ್ಲಮ್ನೇ ಇಟ್ಕೊಂಡು ಆಡ್ತೀನಿ. ಎಕ್ಸಾಮು 3 ಮಾಡ್ಕೋಬೇಡಿ, ಯಾವ್ದು ಕೊಟ್ಟರೋ ಅದು ಮಾತ್ರ ಮಾಡಿ. ಆಮೇಲೆ 3 ಮಾಡ್ತೀನಿ ಕೂತ್ಬಿಟ್ರೆ ಬರ್ತದೆ ಅಂತ ಹೇಳಿ. ಈಗ ಬರೋಣ. ಈಗ ಏನು ಮಾಡ್ತಾನೆ ಅವನು ನೋಡಿ. SI = 2,000 ರೂಪೀಸ್. 2,000. ಹಾಗಾದರೆ ಇಂಟ್ರೆಸ್ಟು 2,000. SI = 2,000 ರೂಪೀಸ್, 2,000 ರೂಪಾಯಿ. ರೇಟ್ = ಕೊಟ್ಟಿರೋದೇ ರೇಟ್ ಹಾಕೋಣ, 4%. ಅಸಲು
ಎಷ್ಟು ಕೊಟ್ಟಿದ್ದಾನೆ? 25,000 ರೂಪಾಯಿ. 25,000 ರೂಪಾಯಿ. ವಾಟ್ ಅಬೌಟ್ ಟೈಮ್ ಅಂತ ಕೇಳ್ತಾನೆ. 2-3 ಬಾರಿ ಬಂದಂಗೆ ಆಗತ್ತೆ. ಟಿ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು R. ಅಲ್ಲೆಲ್ಲ ಮಾಡಿದ್ದೀನಿ, ಮತ್ತೆ ಬರ್ತಾ ಇದ್ದೀನಿ. ಈ ಲೆಕ್ಕ ಮುಗಿದೋಗಿತ್ತು, ನನಗೆ ಆನ್ಸರ್ ಸಿಕ್ಕಿತ್ತು. ಬಟ್ ಆದರೆ ನಿಮಗೆ ಕಲಿಸ್ಬೇಕು ನಾನೇನ ಮಾಡಿ. ಈಗ ಬರೋಣ. SI ಹೌ ಮಚ್ ಆಲ್ರೆಡಿ ಹೇಳವ್ರೆ 2,000. ಅಲ್ಲಾಗಿದ್ದರೆ ಕಂಡುಹಿಡಿಬೇಕಾಯ್ತು. ಇಲ್ಲಿ ಕೊಟ್ಟುಬಿಟ್ಟವ್ರೆ. ಇಂಟು 100 ಡಿವೈಡೆಡ್ ಬೈ P ಇಸ್ ಈಕ್ವಲ್ ಟು 25,000 ಇಂಟು ರೇಟ್ ಇಸ್ ಈಕ್ವಲ್ ಟು 4. ಸೊನ್ನೆಗಳು ಫಸ್ಟ್ ಕ್ಲಿಯರ್ ಮಾಡ್ಕೊಂಬಿಡೋಣ. 3 ಹೋಯ್ತು. ಈಗ ಬರ್ತಿದ್ದೀನಿ ನಾನೀಗ. 25 1 25 4 4 1 4 ಹೋಯ್ತು. 2 ಏನದು? ಇಯರ್ಸ್. ಟೈಮ್ ಆದ್ದರಿಂದ ಇಯರ್ಸ್ ಅಂತ ಬರ್ಕೊಂಡೆ. ಇದೇ ಲೆಕ್ಕನ ಪ್ರಿನ್ಸಿಪಲ್ ಕಂಡು ಹಿಡಿದು ಬಿಡೋಣ. ಅಸಲು ಕಂಡು ಹಿಡಿಯೋಣ ಮತ್ತು ದರ ಕಂಡು ಹಿಡಿಯೋಣ. ಸರಿ, ಪ್ರಿನ್ಸಿಪಲ್ ಕಂಡು ಹಿಡಿಯೋದು ಹೆಂಗೆ? ಅಲ್ಲಿಗರ್ಥ SI ಇಸ್ ಈಕ್ವಲ್ ಟು 2,000 ರೂಪೀಸು. ಆರ್ ಇಸ್ ಈಕ್ವಲ್ ಟು 4%. ಟೈಮ್ ಇಸ್ ಈಕ್ವಲ್ ಟು 2 ಇಯರ್ಸು. ಹಾಗಾದರೆ P ಇಸ್ ಈಕ್ವಲ್ ಟು ಎಷ್ಟು? ಈಗ ಬರ್ತಿದ್ದೀನಿ ನಾನೀಗ. P ಕಂಡು ಹಿಡಿಬೇಕು. P ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ R ಇಂಟು T. ನಿಮಗೆ ಮಗ್ಗಿ ಆಗಿದೆ ಅಂತ ಐ ಥಿಂಕ್ ನಾನು ಅಂದ್ಕೊಂಡಿದ್ದೀನಿ. SI ಮತ್ತು 100 ಹೊಡೆದ್ಬಿಟ್ಟು ಮೇಕ್ ಇಟ್ಬಿಟ್ರತ್ತೆ. 100 ತಗೊಂಡು ಮೇಲಕ್ಕೆ ಇಟ್ಬಿಟ್ಟು ಇವೆರಡನ್ನ ಕೆಳಗಡೆ ತಂದುಬಿಡಿ. SI ಜೊತೆಗೆ ಮೇಲಕ್ಕೆ ಉಣಿಸ್ಬಿಡಿ, ಕೆಳಗಡೆ ತಂದುಬಿಡಿ. ಕಣ್ಣಲ್ಲಿ ನೋಡ್ಬೇಕು ನೀವು ಪ್ರಾಬ್ಲಮ್ಸನ್ನು. ಈಗ ಬರ್ತಿದ್ದೀನಿ ನಾನೀಗ ಮುಂದಕ್ಕೆ. SI ಹೌ ಮಚ್? SI ಅಂದರೆ 2,000 ರೂಪೀಸು ಇಂಟು 100 ಡಿವೈಡೆಡ್ ಬೈ ರೇಟ್ ಇಸ್ ಈಕ್ವಲ್ ಟು ಹೌ ಮಚ್ ರೇಟ್? 4 ಇಂಟು ಟೈಮ್ ಇಸ್ ಈಕ್ವಲ್ ಟು 2. ಈಗ ನನಗೆ ಅಸಲು 25,000 ಬಂದರೆ ಮಾತ್ರ. ಯಾಕೆ ನಾನು ಇದೇ ಪ್ರಾಬ್ಲಮ್ ಹಾಕ್ಕೊಂಡು ಮಾಡ್ತಾ ಇದ್ದೀನಿ ಅಂದರೆ ನಿಮಗೆ ವೆರಿಫಿಕೇಷನ್ ಅನುಕೂಲ ಆಗುತ್ತೆ. ಬರ್ತಾ ಇದ್ದೀನಿ. 1,000 4 1 4 25 25 ಇಂಟು 1000 25,000 ರೂಗಳು. ಇನ್ನೂ ಒಂದು ಪ್ರಾಬ್ಲಮ್ ಮಾಡ್ಬೋದು ನಾವು. ಏನನ್ನು ಕಂಡುಹಿಡಿಬೋದು ನಾವು? ಬೇಕಾದ್ರೆ ರೇಟನ್ನು ಕಂಡುಹಿಡಿಬೋದು. ರೇಟ್ ಕಂಡುಹಿಡಿಬೇಕಾದ್ರೆ ರೇಟ್ ಬಿಟ್ಟು ಉಳಿದಿದ್ದೆಲ್ಲ ಕೊಡ್ತಾನೆ. ಆಗ ರೇಟ್ ಇಸ್ ಈಕ್ವಲ್ ಟು SI ಇಂಟು 100 ಡಿವೈಡೆಡ್ ಬೈ P ಇಂಟು T. ಮತ್ತೆ ಒಂದು ಸೆಕೆಂಡ್ ಬರ್ತಾ ಇದ್ದೀನಿ. SI ಇಸ್ ಈಕ್ವಲ್ ಟು 2,000 ನಿಮಗೆ ಗೊತ್ತಿದೆ, ಆಲ್ರೆಡಿ ಹಿಂದ್ಗಡೆ ಮಾಡಿದ್ದೀನಿ. ಇಂಟು 100 ಡಿವೈಡೆಡ್ ಬೈ ರೇಟ್ P 25,000 ಇಂಟು ಟೈಮ್ ಇಸ್ ಈಕ್ವಲ್ ಟು 2 ಇಯರ್ಸ್. ಈಗ ನಿಮಗೆ ಗೊತ್ತಿದೆ ರೇಟ್ ಎಷ್ಟು ಬರಬೇಕು ಅಂದರೆ 4 ಬರಬೇಕು. 4 ಬಂದರೆ ನನ್ನ ಸೂತ್ರ ಕರೆಕ್ಟಾಗಿದೆ, ಮೆಥಡಾಲಜಿ ಕರೆಕ್ಟಾಗಿದೆ. ನೀವು ಬೇಕಾದ್ರೂ ಪ್ರೊಸೀಡ್ ಆಗ್ಬೋದು. ಇದ್ರಾಗ ಯಾವ ಟೈಪ್ ಕೊಟ್ಟು ಮಾಡ್ಬೋದು. ಈಗ ಬರ್ತಾ ಇದ್ದೀನಿ. ಈ 3 0 ಹೋಯಿತು. 25 1 25 4 2 1 2 2 4%. ಆನ್ಸರ್ ಈಸ್ 4%. ಟೈಮ್ ಕಂಡುಹಿಡಿದೆ, ರೇಟ್ ಕಂಡುಹಿಡಿದೆ, ಪ್ರಿನ್ಸಿಪಲ್ ಕಂಡುಹಿಡಿದೆ, ಇಂಟ್ರೆಸ್ಟು ಕಂಡುಹಿಡಿದೆ. ನಿಮಗೆ ಎಕ್ಸಾಮಿಗೆ ಕೊಟ್ಟಿರೋದು ಬರೀ ಇಂಟ್ರೆಸ್ಟ್ ಮಾತ್ರ. ಇದನ್ನು ಇಲ್ಲಿಗೆ ನಿಲ್ಲಿಸಿದ್ರೆ ಸಾಕು. ಬಟ್ ನಾನು 4 ಪರಿಚಯ ಮಾಡಿದ್ದೀನಿ. ಏನು ಬೇಕಾದ್ರೂ ಕೊಟ್ಟು ಅಸ್ಯೂಮ್ ಮಾಡ್ಕೊಂಡು ಹೆಂಗೆ ಮಾಡೋದು ಮಾಡಿದ್ದೀನಿ. 3 ಪಟ್ಟು ಮಾಡೋದು ಹೆಂಗೆ ಮಾಡಿದ್ದೀನಿ, 2 ಪಟ್ಟು ಮಾಡೋದು ಹೆಂಗೆ ಮಾಡಿದ್ದೀನಿ, ಮಾಡ್ತಾ ಬರ್ಬೋದು. ನೆಕ್ಸ್ಟ್ ಪ್ರಾಬ್ಲಮನ್ನು ಎತ್ಕೊಂಡನ ಇದ್ರಾಗೆ ನಿಲ್ಲಿಸಿ ನಿಧಾನಕ್ಕೆ ಬರ್ಕೊಂಡ್ರೆ ಆರಾಮ್ಸೆ ಮಾಡ್ಬೋದು. ಯಾವ ಪ್ರಾಬ್ಲಮ್ ಬೇಕಾದ್ರೂ ಮುಂದಿನ ಬರೋಣ. 4,000 ರೂಗಳಿಗೆ 5% ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಚಕ್ರ ಬಡ್ಡಿ ಎಷ್ಟು? ಕನ್ಫ್ಯೂಸ್ ಮಾಡ್ಕೋಬೇಡಿ. ಮೊದಲು ಯೋಚನೆ ಮಾಡಬೇಕದು ಸರಳ ಬಡ್ಡಿನ ಚಕ್ರ ಬಡ್ಡಿನ. ಚಕ್ರ ಬಡ್ಡಿ ಅಂತಿದ್ದಂಗೆ 2 ವರ್ಷಗಳಿಗೆ ಇಲ್ಲ ಒಂಚೂರು ಡೇಟಾಗಳನ್ನು ಬರ್ಕೊಂಬಿಡೋಣ, ನಿಮ್ಗೆ ಈಸಿ ಆಗುತ್ತೆ. ಅಸಲು ಈಸ್ ಈಕ್ವಲ್ ಟು ಇಲ್ಲಿ ಅದು ಕೇಳಿದರೆ ಪ್ರಿನ್ಸಿಪಲ್ಲು 4,000 ಪ್ರಿನ್ಸಿಪಲ್ 4,000 ರು. ಮತ್ತು ಬಡ್ಡಿ ದರ R ಇಸ್ ಈಕ್ವಲ್ ಟು 5%. ಗೊತ್ತಿದೆ ಚಕ್ರ ಬಡ್ಡಿಗೆ ವರ್ಷ ಆದಮೇಲೆ ಮತ್ತೆ ಆಗ್ತಾ ಬರ್ತಾರೆ, ಮತ್ತೆ ಆಗ್ತಾ ಬರ್ತಾರೆ.
ಒಂದೇ ವರ್ಷಕ್ಕೆ ಬಂದರೆ ಅದು ಸಿಂಪಲ್ ಇಂಟ್ರೆಸ್ಟ್ ಆಗ್ಬಿಡ್ತದೆ. 2 ವರ್ಷ ಕೊಟ್ಟ ಅಂದರೆ ಆ ಅಸಲಿಗೆ ಬಡ್ಡಿ ಸೇರಿಸ್ಬಿಟ್ಟು ನೆಕ್ಸ್ಟ್ ಕ್ಯಾಲ್ಕುಲೇಟ್ ಮಾಡಿ ಅವನದೇ ವಸ್ತು ನಂಗೆ ಪರಿಗಣಿಸ್ಬಿಡ್ತದೆ. ನಾನು 5,000 ರೂಪಾಯಿ ಬಡ್ಡಿ ಕಟ್ಟಬೇಕಾದ್ರೆ 20,000 ರೂಪಾಯಿ ದುಡ್ಡು ಕೊಟ್ಟಿದ್ರೆ 5,000 ರೂಪಾಯಿ ಸೇರಿಸ್ಬಿಟ್ಟು ಮುಂದಕ್ಕೆ 25,000 ಅಸಲು ಅಂದ್ಕೊಂತಾರೆ, ನಾನೇ ಕೊಟ್ಟಿದ್ದು ಅಂತಾನೆ. ಅದನ್ನೇ ಚಕ್ರಬಡ್ಡಿ ಅಂತ ಕರೆಯೋದು. ಈಗ ಟೈಮ್ ಇಸ್ ಈಕ್ವಲ್ ಟು 2 ಇಯರ್ಸ್ ಹಾಗಾದ್ರೆ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು CI. ಅವರು SI, ಇವರು CI, ಸರ್ಕಲ್ ಇನ್ಸ್ಪೆಕ್ಟರ್. ಅವ್ರು SI ಅಂದಾಗ ಒಂದೇ ವರ್ಷ, ಇದು ಮೇಲ್ಗಡೆ ಇನ್ನೂ ಒಂದಂತ ಭಾಳ ಕ್ಲಿಷ್ಟವಾಗಿದೆ. ಈಗ ಬರೋಣ. ಈಗ ಸರಿ ಸರ್, ಕಾಂಪೌಂಡ್ ಇಂಟ್ರೆಸ್ಟ್ ಕಂಡು ಮೊತ್ತ ಇಸ್ ಈಕ್ವಲ್ ಟು ಮತ್ತೆ ಇನ್ನೊಂದು ಸರಿ ಬರ್ತಾ ಇದ್ದೀನಿ ಸೂತ್ರನ, ಅಸಲು ಇಂಟು 1 ಪ್ಲಸ್ ದರ ಡಿವೈಡೆಡ್ ಬೈ 1 ಅನ್ನೋದು ರೌಂಡ್ ನಂಬರು, 100 ಇಂಟು ಕಾಲ. ಇದು ಸೂತ್ರ. ನಾನಿನ್ನು ಅಪ್ಲೈ ಮಾಡಿಲ್ಲ, ಈಗ ಬರ್ತಾ ಇದ್ದೀನಿ, ಅಪ್ಲೈ ಮಾಡ್ತೀನಿ. ಎಷ್ಟು? 4,000 ಇಂಟು 1 ಪ್ಲಸ್ ದರ 5 ಬೈ 100 ಇಂಟು 2. ಅಲ್ಲಿ 10 ಹಾಕ್ಕೊಂಡಿದ್ದೆ, 10% ಇತ್ತು. ಇಲ್ಲಿ 5 ಹಾಕ್ಕೊಂಡಿದ್ದೆ, 5% ಇದೆ. 4% ಕೊಟ್ಟರೆ 4 ಹಾಕ್ಕೊಂತೀನಿ. ಈಗ ಒಂಚೂರು ಬರೋಣ, ಸಿಂಪ್ಲಿಫಿಕೇಷನ್. ಬ್ರಾಕೆಟ್ ತೆಗಿಬೇಕು ಅಂತ ಹೇಳಿದ್ದೀನಿ. ಯಾವತ್ತೂ ಕೂಡ ಬ್ರಾಕೆಟ್ ತೆಗಿಬೇಕು. ಬ್ರಾಕೆಟ್ ಆಗಿರೋ ಸಿಂಪ್ಲಿಫಿಕೇಷನ್ 5 1 5 20 5 20 100. ಈಗ ರೌಂಡ್ ಫಿಗರ್ ಇದೆಯಲ್ಲ, ಇಲ್ಲೇ ಸ್ವಲ್ಪ ಏಮಾರೋದು ನೀವು. 21 20 ಪ್ಲಸ್ 1 ಯಾವುದಿಲ್ಲ ಐತಿ. ಅಲ್ಲಿಗೆ ಅರ್ಥ ಇನ್ನೊಂದು ಸ್ಟೆಪ್ ಬರ್ಕೊಂಬಿಡ್ತೀನಿ. 4,000 ಇದೇನು ಮುಟ್ಟಂಗಿಲ್ಲ ನಮ್ಮದು ಅಸಲು, ಇಂಟು 20 ಇಂಟು 1 20 21 20 ಪ್ಲಸ್ 1 21 ಬೈ 20 ಮೇಲ್ಗಡೆ 2 ಹಾಕ್ಕೊಂಡೆ. ಸರ್ ಒಂದು ನಿಮಿಷ, 4 ಇದ್ದಿದ್ರೆ ಏನು ಮಾಡೀವ್ರಿ? 4 ಬೈ 25 25 ಇಂಟು 25 ಪ್ಲಸ್ 1 26 ಬೈ 25. ತೋರಿಸ್ತೀನಿ ಒಂಚೂರು. ಇಲ್ಲೇನಾರ 4 ಇದ್ದಿದ್ರೆ ಏನು ಮಾಡೀವ್ರಿ ಅಂದರೆ 1 ಪ್ಲಸ್ 4% ಆಗಿದ್ದರೆ ಬೈ 100 ಅಂದಾಗ ಇಂಟು 2 ಇಂತ ಇದ್ದಿದ್ರೆ 4 1 4 25. ಹಾಗೇನು ಬರ್ತಿದ್ದಿ? 25 1 25 25 1 26. ಇದನ್ನು ಸಿಂಪ್ಲಿಫಿಕೇಷನ್ ಮಾಡ್ಕೊಳೋದೇ ಬುದ್ಧಿವಂತಿಕೆ. ಅದನ್ನ ಅರ್ಥ ಮಾಡ್ಕೋಬೇಕು. ಅದು ನಾನು ಸುಮ್ಮನೆ ಎಕ್ಸಾಂಪಲ್ ಎತ್ಕೊಂಡೆ, ನಿಮಗಿರಲಿ ಅಂತವ ಎಕ್ಸಾಂಪಲ್ ಎತ್ಕೊಂಡೆ. ಇದು ಹೆಂಗೆ ಇದು ಮಾಡಬೇಕು ಅಂತ ತೋರ್ಸೋಕ್ಕಾಗಿ ಎಕ್ಸಾಂಪಲ್ ಎತ್ಕೊಂಡೆ. ಇದಕ್ಕೂ ಈ ಪ್ರಾಬ್ಲಮ್ಗೂ ಇದಕ್ಕೂ ಸಂಬಂಧ ಇಲ್ಲ, ಬಟ್ ಆದರೆ ಒಂಚೂರು ಗೊತ್ತಾಗಲಿ ಅಂತ ಇದು ಮಾಡಿಕೊಂಡೆ. ಬರ್ತಾಯಿದ್ದೀನಿ ಈಗ ಮತ್ತೆ ವಾಪಸ್ಸು. ಇದನ್ನು ಸರಳ ಮಾಡ್ಕೊಂಡೋಣ. ಬ್ರಾಕೆಟ್ ತೆಗಿಬೇಕು ಅಂದರೆ 21 ಬೈ 20 ಇಂಟು 21 ಬೈ 20. ಐ ರಿಮೂವ್ ದಿಸ್ ಒನ್. ಸ್ಕ್ವೇರ್ ತೆಗಿಬೇಕು ಅಂದರೆ 2 ಸಾರಿ ಬರ್ಕೊಂಡಿದ್ದೀನಿ. 3 ಟೈಮ್ಸ್ ಬರ್ಕೊಂಡ್ರೆ 3 ಇದ್ದರೆ 3 ಟೈಮ್ಸ್ ಬರ್ಕೊಂಡಿವಿ, 4 ಇದ್ದರೆ 4 ಟೈಮ್ಸ್ ಬರ್ಕೊಂಡಿವಿ. ಕೊಡಲಿ ಬಿಡಿ, 3 ವರ್ಷಕ್ಕೆ 3 ಸಾರಿ ಬರ್ಕೊಂಡು. ಈಗ ಸೊನ್ನೆಗಳನ್ನು ತೆಗೆದುಬಿಡ್ತೀನಿ. ಈ 0 ಈ 0 ಈ 0 ಈ 0. 2 1 2 20 2 1 2 10. ಈಗ 21 21 441. ಅಲ್ಲಿಗೆ 10 ಕಾಮನ್ ಆಗಿದೆ, 441. ದಟ್ ಈಸ್ ಈಕ್ವಲ್ ಟು 4,410 ರೂಪಾಯಿ. 21 21 441. ಈಗ ನಾನು ಆಲ್ರೆಡಿ ಹೇಳಿದ್ದೀನಿ, ಇದು ಏನು ಹೇಳಿ ಗೊತ್ತಾ? ಇದು ಮೊತ್ತ ನಾವು ಕಂಡು ಹಿಡಿಬೇಕಾದ್ರೆ ಚಕ್ರಬಡ್ಡಿ ಈಸ್ ಈಕ್ವಲ್ ಟು ಮೊತ್ತ ಮೈನಸ್ 4,410 ಮೈನಸ್ ನಾವು ಇಲ್ಲಿಗೆ ನಿಲ್ಲಿಸ್ಬೇಕು. ಆ್ಯಕ್ಚುಲಿ ಅವ್ರು ಕೊಟ್ಟಿರೋ ಪ್ರಕಾರ ನಮ್ಗೆ ಆನ್ಸರ್ ಸಿಕ್ಬಿಟ್ಟೈತೆ. 4,410 ರೂಪಾಯಿ ಆನ್ಸರ್ ಸಿಕ್ತು. ಅವ್ರು ಕೇಳಿರೋದು ಏನನ್ನ ಮೊತ್ತ ಕೇಳವ್ರೆ. ನೀವು ಮುಂದಕ್ಕೆ ಹೋಗಬೇಡಿ, ಬಟ್ ನಾನು ಮುಂದಕ್ಕೆ ಹೋಗ್ತೀನಿ. ಯಾಕೆ ಮುಂದಕ್ಕೆ ಹೋಗ್ಬೇಕು ಅಂದರೆ ನಿಮಗೆ ಚಕ್ರಬಡ್ಡಿ ಎಲ್ಲ ಪರಿಚಯ ಮಾಡಬೇಕು. ನಮ್ಮ ಆನ್ಸರ್ ಸಿಕ್ಕಿಬಿಟ್ಟೈತಲೆಯ, ಇದು ಆನ್ಸರು ಇಲ್ಲಿ ಬಂದುಬಿಡ್ತಲೆ, ಟಿಕ್ ಹಾಕಿ OMR ಶೀಟಾಗೆ ಮಾರ್ಕ್ ಮಾಡಿಬಿಡಿ. ಬಟ್ ನಾನು ಇಲ್ಲಿ ನಿಲ್ಲಿಸಲ್ಲ, ನಾನು ಇನ್ನೊಂದು ಸ್ಟೆಪ್ ಮುಂದಕ್ಕೆ ಹೋಗ್ತೀನಿ. ಮಿಸ್ ಆಗಿ ಚಕ್ರಬಡ್ಡಿ ಎಷ್ಟು ಅಂತ ಕೇಳಿಬಿಟ್ರೆ ಅದಕ್ಕೆ ಮೊತ್ತನೂ ಹೇಳ್ಕೊಡ್ತೀನಿ. ಚಕ್ರಬಡ್ಡಿ ನನಗೆ ಈ ಪ್ರಾಬ್ಲಮ್ಗೆ ಬೇಕಾದಂಥ ಮಾಹಿತಿ ಎಲ್ಲ ಸಿಕ್ಬಿಟ್ಟಿದೆ, ಆನ್ಸರ್ ಸಿಕ್ಕಿದೆ, ಟಿಕ್ಕು ಮಾಡಿಬಿಟ್ಟಿದ್ದೀನಿ. ಆದರೆ ನಿಮ್ಗೆ ಇನ್ನೊಂದು ಕೇಳಿದರೆ ಓದ್ಕೊಳ್ಳಿ ಹೆಚ್ಚುಕಟ್ಟಾಗಿ. ಮೊತ್ತ ಕೇಳೋಣ, ಚಕ್ರಬಡ್ಡಿ ಕೇಳೋಣ ಅಂತ. ಚಕ್ರಬಡ್ಡಿ ಕೇಳಿದರೆ 4,000 ರೂಪಾಯಿಯನ್ನು ಕಳಿತೀನಿ, 4,000 ರೂಪಾಯಿ ಕಳಿತೀನಿ.
ಆನ್ಸರ್ ಈಸ್ 410 rupees. ಏನಿದು ಚಕ್ರ ಬಡ್ಡಿ ಕೊಟ್ಟರೆ ಈ ಆಪ್ಷನ್ 410 ಹಾಕಿ, ಮೊತ್ತ ಕೇಳಿದರೆ 4110 ರೂಪಾಯಿ ಹಾಕಿ. ಇನ್ನು ಮುಂದಿನ ದಿನಗಳಲ್ಲಿ ಬೇಕಾದ್ರೆ ಚಕ್ರ ಬಡ್ಡಿನ ರೇಟ್ ಕಂಡುಹಿಡಿದು ಹೇಳ್ಕೊಡ್ತೀನಿ, ಅಸಲು ಕಂಡುಹಿಡಿದು ಹೇಳ್ಕೊಡ್ತೀನಿ. PC ಎಕ್ಸಾಮಿಗೆ ಸಾಕೋದು ಸೆನಫ್. ಈ ಮಟ್ಟಕ್ಕೆ ಬರೋದೇ ಕಷ್ಟ ಅವರು. ಈ ಇನ್ನೊಂದು ಎತ್ಕೊಂಡಾಗ ಕಾಂಪೌಂಡ್ ಇಂಟ್ರೆಸ್ಟಲ್ಲೇ ಬೇಕಾದ್ರೆ ರೆಸ್ಯೂಮ್ ಮಾಡ್ಕೊಂಡು ಮಾಡ್ತಾ ಬರ್ತೀನಿ, ಸಾಕಿದ್ದಕ್ಕೆ. ನೆಕ್ಸ್ಟ್ ಆಗರೆ ಇನ್ಯಾವುದಾರ ಪ್ರಾಬ್ಲಮ್ ತೆಗ್ದಿದ್ದಾನ ಒಂಚೂರು ನೋಡಿಬಿಡೋಣ ಪೊಲೀಸ್ ಕಾನ್ಸ್ಟೇಬಲಲ್ಲಿ. ಓ ಸೇಮ್ ತೆಗ್ದೆ. ಅಸಲು 2,000 ರೂಪಾಯಿ. ಅಲ್ಲಿಗೆ ಅರ್ಥ ಅಸಲು 2,000 ರೂಪಾಯಿ. 2,000 ರೂಪಾಯಿ. ಪಿ ಅಷ್ಟು ಅಂತಲೂ ಬರ್ಕೊಳಕೋಬೇಡಿ, ಪಿ ಅಂತ ಹಾಕ್ಕೊಂಬಿಡಿ, ಸುಲಭ. ಕಚ್ಚಾ ಜಾಗ ಇರ್ತದಲ್ಲಿ. ನೆಕ್ಸ್ಟು ಟೈಮ್ ಇಸ್ ಈಕ್ವಲ್ ಟು 2 years, 2 ವರ್ಷ. ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವೆ ವ್ಯತ್ಯಾಸ ಎಷ್ಟು ಅಂತ ಕೇಳೋಣ. ಟೈಮು ಇದಿದೆ ಮೇಲೆ, ಶೇಕಡಾವಾರು ಚಕ್ರಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸ ಎಷ್ಟು? ದರ ಇಲ್ಲ ಇಲ್ಲಿ. ನಡುವಿನ ವ್ಯತ್ಯಾಸ ಎಷ್ಟು? ದರ ಕೊಡಬೇಕಾಗಿತ್ತು ಇದಕ್ಕೆ. ಇಲ್ಲಿ ದರ ಕೊಟ್ಟರೆ ಮಾತ್ರ ಕಂಡುಹಿಡಿಯೋಕ್ಕೆ ಸಾಧ್ಯವಾಗ್ತಾ ಬರ್ತದೆ. ಎಷ್ಟು ಒಂದಷ್ಟು ದರವನ್ನು ಹಾಕ್ಕೊಳ್ತಾ ಬರೋಣ. ಫಾರ್ ಎಕ್ಸಾಂಪಲ್ ಈಗ ನಾನೇ ಹಾಕ್ಕೊಂಡ್ಬಿಡ್ತೀನಿ. ಇಲ್ಲಿ ಕ್ವಶನಲ್ಲಿ ಮಿಸ್ ಮಾಡ್ಕೊಂಡಿದ್ದಾರೆ. ಏನನ್ನು ಕೊಡಬೇಕಾಯ್ತು? ದರ ಕೊಡಬೇಕಾಯ್ತು. ದರ ರೇಟ್ ಈಸ್ ಈಕ್ವಲ್ ಟು 5% ಅಂತ ಹಾಕೋಣ. 5% ಹಾಕೋಣ. ಆ 5% ಹಾಕ್ಕೊಂಡ್ರೆ ವ್ಯತ್ಯಾಸ ಎಷ್ಟಾಗುತ್ತೆ ನೋಡ್ತಾ ಬರೋಣ. ಯಾವ್ಯಾವುದದು? ಮೊದಲನೇದು ಬರೋಣ. SI ಈಸ್ ಈಕ್ವಲ್ ಟು PRT/100. PRT/100. ಈ ಪ್ರಾಬ್ಲಮ್ ಬರೀಬೇಕಾರೆ ಒಂಚೂರು ದರ ಬಿಟ್ಬಿಟ್ಟಿದ್ದಾರೆ. ನಾನೇ ಹಾಕ್ಕೊಂಡಿದ್ದೀನಿ 5% ದರ ಅಂತ. ಬೇಕಾದ್ರೆ ಅದನ್ನ ಹೋಲಿಕೆ ಮಾಡೋಕ್ಕೆ ತೋರಿಸ್ತಾ ಬರ್ತೀನಿ. 5% ಅಂತಿದ್ದಂಗೆ ಪಿ 2,000 rupees, 2,000 ರೂಪಾಯಿ. 2,000 ರೂ ಅಂತ ಏನು ಬರ್ಕೊಳ್ಳೋದು ಬೇಡ. ಇಂಟು ರೇಟ್ ಈಸ್ ಈಕ್ವಲ್ ಟು 5% ಹಾಕ್ಕೊಂಡೆ. ಇಂಟು ಟೈಮ್ ಈಸ್ ಈಕ್ವಲ್ ಟು 2 years ಡಿವೈಡೆಡ್ ಬೈ 100. ಈಗ ನೀವು ಅರ್ಥ ಮಾಡ್ಕೋಬೇಕಿದ 0ಕ್ಕೆ 0 ಹೋಯ್ತು. 5 10 10 ಅಲ್ಲಿಗೆ ಅರ್ಥ 25 100 100 200 200 ರೂಪಾಯಿ. ಏನದು? ಇಂಟ್ರೆಸ್ಟು. ಅಲ್ಲಿಗೆ ಸಿಂಪಲ್ ಇಂಟ್ರೆಸ್ಟ್ ಕಂಡು ಬಂದ್ಬಿಡ್ತು ನಿಮಗೆ. ಇದಕ್ಕೇನು ಮಾಡಬೇಕು ಅಂದರೆ ಮುಂದಿನ ಸ್ಟೆಪ್ಪು ಯು ಮಸ್ಟ್ ನೋ ದ ಡಿಫ್ರೆನ್ಸ್ ಬಿಟ್ವೀನ್ ವ್ಯತ್ಯಾಸ ಕಂಡುಹಿಡಿಬೇಕು. ಯಾವುದದು? ಕಾಂಪೌಂಡ್ ಇಂಟ್ರೆಸ್ಟ್. ಆಗ ಕಾಂಪೌಂಡ್ ಇಂಟ್ರೆಸ್ಟ್ ಕಂಡುಹಿಡಿಬೇಕಾದ್ರೆ ಮೊತ್ತ ಇಸ್ ಈಕ್ವಲ್ ಟು ಅಸಲು ಇಂಟು 1 ಪ್ಲಸ್ ದರ ಡಿವೈಡೆಡ್ ಬೈ 100 ಇಂಟು ಕಾಲ. ಮತ್ತೆ ಬರ್ತಿದ್ದೀನಿ. ಅಸಲು ಆಲ್ರೆಡಿ ನಮಗೆ ಗೊತ್ತಿದೆ 2,000 rupees ಇಂಟು 1 ಪ್ಲಸ್ ದರ ಅಂದಾಗ ಆಲ್ರೆಡಿ ಇದರ ದರವೇ 5/100 ಇಂಟು ಕಾಲ 2 years. ಎರಡಕ್ಕೂ ಕಾಲ ಸೇಮು, ಎರಡಕ್ಕೂ ದರ ಸೇಮು, ಎರಡಕ್ಕೂ ಅಸಲು ಸೇಮು. ಬಡ್ಡಿ ಮಾತ್ರ ಚೇಂಜ್ ಆಗುತ್ತೆ, ನಮಗೆ ಗೊತ್ತಿದೆ. ಯಾಕೆಂದರೆ ಬಡ್ಡಿಗೆ ಬಡ್ಡಿ ಹಾಕೋದೇ ಚಕ್ರ ಬಡ್ಡಿ. ಈಗ 2,000 rupees ಇಂಟು 1/20 21/20 ಸ್ಕ್ವೇರ್. ಈಗ ಮತ್ತೆ ಬರ್ತಾ ಇದ್ದೀನಿ. 2,000 ಇಂಟು 21/20 ಇಂಟು 21/20 ಡೈರೆಕ್ಟ್ ಮಾಡಿವೆ. ಸುಮಾರು ಜನಕ್ಕೆ ಏನಾಗುತ್ತೆ, ಅದು ಹೆಂಗೆ ಬ್ರಾಕೆಟ್ ತೆಗೆದು ಅಂತ ಗೊತ್ತಾಗಲ್ಲ. ಈಗ ಬರ್ತಾ ಇದ್ದೀನಿ ಮತ್ತೆ ವಾಪಸ್ಸು. ಈ 0 ಈ 0 ಈ 0 ಈ 0 ಹೋಯ್ತು. 2 1 2 10 ಮತ್ತೆ 10 21 21 ಇಂಟು 21 441 441 ಇಂಟು 10 441 ಇಂಟು 10. ಇನ್ನೂ ಒಂದು ಇದಿದೆ, ಸಾರಿ 5 ಇದೆ. 5 441 ಇಂಟು 5 5 1 5 5 4 22 5 4 22 22 ರು
ಈಗ ನೀವು ಗಮನಿಸಬೇಕು, ಇದು ಮೊತ್ತ, ಬಡ್ಡಿ ಅಲ್ಲ, ಇದು ಮೊತ್ತ. ಇದು ಚಕ್ರ ಬಡ್ಡಿ ಈಸ್ ಈಕ್ವಲ್ ಟು ಮೊತ್ತ ಮೈನಸ್ 2205 ಮೈನಸ್ 2000. ಅಲ್ಲಿಗೆ 205 ರೂಪಾಯಿ ಬಡ್ಡಿ. ಈಗ ಡಿಫ್ರೆನ್ಸ್ ಹೇಳ್ಬೇಕಾರೆ CI ಮೈನಸ್ SI ಇಸ್ ಈಕ್ವಲ್ ಟು ವ್ಯತ್ಯಾಸ. ಸರ್ ಫಸ್ಟಾಗಿ CI ಬರ್ಕೊಂಡ್ರಿ. ಯಾವಾಗಲೂ ಕೂಡ ಸೇಮ್ ರೇಟಲ್ಲಿ ಸೇಮ್ ಡ್ಯೂರೇಷನ್ಸ್ಗೆ ಈಗ ಬರೋಣ. ಇದನ್ನು CI 205 ಮೈನಸ್ 200 ದಟ್ ಈಸ್ ಈಕ್ವಲ್ ಟು 5 ರೂಪೀಸು ವ್ಯತ್ಯಾಸ. ಆನ್ಸರ್ ಈಸ್ 5 ರೂಪೀಸ್. ಇಲ್ಲೊಂದೇ ಒಂದು ಚೆಕ್ ಮಾಡ್ಕೊಳ್ಳಿ. ಒಂದು ಓದ್ತೀನಿ. ಅಸಲು 2000ದ ಮೇಲೆ ಶೇಕಡ 5 ವರ್ಷ ದ ಮೇಲೆ 2 ವರ್ಷಗಳಿಗೆ ಶೇಕಡ 5ರ ಬಡ್ಡಿ ದರದಂತೆ, ವಾರ್ಷಿಕ ಶೇಕಡ 5ರ ಬಡ್ಡಿ ದರದಂತೆ ಚಕ್ರ ಬಡ್ಡಿ ಮತ್ತು ಸರಳ ಬಡ್ಡಿಗಳ ನಡುವಿನ ವ್ಯತ್ಯಾಸವೆಷ್ಟು? ಅವನಾಗಿದ್ದು ಮಾಡ್ಬೋದು. ಅವ್ನು ಕೇಳಿರೋದೇನು? ವ್ಯತ್ಯಾಸಗಳನ್ನೇ. ಇದಕ್ಕೆ ಮಧ್ಯೆ ಮಾಡಬೇಕು. ಫಸ್ಟ್ ಸಿಂಪಲ್ ಇಂಟ್ರೆಸ್ಟು, ಇನ್ನೊಂದು ಕಡೆ ಕಾಂಪೌಂಡ್ ಇಂಟ್ರೆಸ್ಟ್ ಕಂಡು ಎರಡರ ನಡುವೆ ವ್ಯತ್ಯಾಸ ಕಂಡು. ಇಲ್ಲಿ ಹಂಗಲ್ಲ, ಕಾಂಪೌಂಡ್ ಇಂಟ್ರೆಸ್ಟ್ ಮತ್ತಕ್ಕೆ ನಿಲ್ಸಂಗಿಲ್ಲ. ಕಾಂಪೌಂಡ್ ಇಂಟ್ರೆಸ್ಟ್ ಪೂರ್ತಿ ಕಂಡು ಹಿಡಿದು ಆನ್ಸರ್ ಮಾಡಬೇಕು. ಇಲ್ಲೊಂಚೂರು 5% ಹಾಕಬೇಕು. ನಾನು ಅಸ್ಯೂಮ್ ಮಾಡ್ಕೊಂಡು ಹಾಕ್ಕೊಂಡಿದ್ದೆ, ಅದು ಕರೆಕ್ಟಾಗಿದೆ 5%. ಸರ್ ಹಾಗಾದ್ರೆ ನೀವೇನಾದ್ರು ಮಿಸ್ 4% ಹಾಕೊಂಡಿದ್ರು ಈ ಅಂಶ ಚೇಂಜ್ ಆಗೋದಷ್ಟೇ. ಆಪ್ಷನ್ಸ್ಗಳು ಚೇಂಜ್ ಆಗೋದು. 5% ಅವ್ರಿಗೆ ಕ್ವಶನ್ ಪೇಪರ್ ಕೊಟ್ಟಿರೋದೇ ನಾನು ಬಿಡಿಸಿರೋದ್ರಿಂದ ನನಗೆ ಮೈಂಡಲ್ಲಿದೆ 5% ಅದು. ಇನ್ನು ಯಾವ್ದು ಪರ್ಸೆಂಟ್ ಕೊಟ್ಟರು ಮಾಡ್ಕೋಬೋದು. ಅಲ್ಲಿಗೆ ಅರ್ಥ ನೀವು ಈ ವ್ಯತ್ಯಾಸಗಳನ್ನು ಕೊಟ್ಟಾಗ ಮಾಡಬೇಕಾದ ಕೆಲಸ ಏನಂದರೆ, ಮೊದಲು SI ಕಂಡು ಹಿಡಿಬೇಕು. PRT ಬೈ 100 ಕಂಡು ಹಿಡಿದು ಸೇಮ್ ಏನು ಕೊಟ್ಟಿರ್ತಾನೆ, ಪ್ರಿನ್ಸಿಪಲ್ ಕೊಡ್ತಾನೆ, ಸೇಮ್ ರೇಟ್ ಕೊಡ್ತಾನೆ, ಸೇಮ್ ಟೈಮ್ ಕೊಡ್ತಾನೆ. ಕಾಮನ್, ಎಲ್ಲವೂ ಈ 3 ಕಾಮನ್ನು. ಇದಕ್ಕೆ ಇನ್ನೊಂದು ಕಂಡು ಹಿಡಿಬೇಕು, CI ಕಂಡು ಹಿಡಿಬೇಕು. CI ಕಂಡು ಹಿಡಿದು ನೇರವಾಗಿ ಕಂಡು ಹಿಡಿಯೋಕ್ಕಲ್ಲ. ಅದಕ್ಕೆ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಲ್ ಇಂಟು 1 ಪ್ಲಸ್ R/100 ಇಂಟು ಟೈಮ್ ಅಂತ ಕಂಡು ಹಿಡಿದು, ನೆಕ್ಸ್ಟ್ ಬಂದಿದ್ದ ಅಮೌಂಟಲ್ಲಿ ಅಮೌಂಟ್ ಮೈನಸ್ ಪ್ರಿನ್ಸಿಪಲ್ ಇಸ್ ಈಕ್ವಲ್ ಟು CI ಕಂಡು ಹಿಡಿಬೇಕು. ಅವೆರಡರ ಮಧ್ಯದಲ್ಲಿ ವ್ಯತ್ಯಾಸ ಹೇಳ್ಬೇಕಾರೆ, ಡಿಫ್ರೆನ್ಸ್ ಹೇಳ್ಬೇಕಾರೆ, ವ್ಯತ್ಯಾಸ ಇಸ್ ಈಕ್ವಲ್ ಟು CI ಮೈನಸ್ SI ಮಾಡಿದ್ರೆ ಬರುವಂಥದ್ದು ವ್ಯತ್ಯಾಸ. ಇದ್ರಾಗ ಒಂದು ಕಾನ್ಸ್ಟೆಂಟ್ ಏನಂದರೆ, P is constant, R is constant, time is constant. ದ ಡಿಫರ್ಸ್ ಇನ್ ದೇರ್ ಏನು ವ್ಯತ್ಯಾಸಗಳು ಅಂದರೆ SI ಮತ್ತು CIಗಳಲ್ಲಿ ವ್ಯತ್ಯಾಸ. ಯಾಕೆ ಇವೆರಡು ವ್ಯತ್ಯಾಸ ಆಗಬೇಕು ಅಂದರೆ, ಇದು ಅಸಲಿಗೆ ಮತ್ತೆ ಹಾಕೋದ್ರಿಂದ ಇದರ ಬಡ್ಡಿ ಯಾವತ್ತೂ ಕೂಡ ಬಡ್ಡಿಯ ಮೊತ್ತ ಜಾಸ್ತಿ ಇರ್ತದೆ, ಬಡ್ಡಿ ಹೆಚ್ಚಾಗಿರ್ತದೆ. ಆ ಹೆಚ್ಚಾಗಿರೋ ಬಡ್ಡಿಯಲ್ಲಿ ಈ ಬಡ್ಡಿಯನ್ನು ಕಳೆದಾಗ ಅದಕ್ಕೆ ಸಾಮಾನ್ಯವಾಗಿ ಸುಮಾರು ಜನ ಏನು ಮಾಡ್ತಾರೆ, ಬೇರೆಯವ್ರ ಹತ್ರವ ಸಿಂಪಲ್ ಇಂಟ್ರೆಸ್ಟಿಗೆ ತಗೊಂಡು, ಸಿಂಪಲ್ ಇಂಟ್ರೆಸ್ಟ್ಗೆ 2 ವರ್ಷಕ್ಕೆ ತಗೊಂಡು ಅದನ್ನು ಇನ್ನೊಬ್ಬರ ತಗೊಂಡೋಗಿ ಅದೇ ಅಸಲನ್ನು, ಪ್ರಿನ್ಸಿಪಲನ್ನು ಕಾಂಪೌಂಡ್ ಇಂಟ್ರೆಸ್ಟಿಗೆ ಬಿಡ್ತಾರೆ. 10 ಪೈಸಾ ಕೂಡ ಖರ್ಚು ಮಾಡ್ದಂಗೆ ಬಡ್ಡಿ ತಗೊಂತಾರೆ. ಅನೇಕ ಜನ ಬ್ಯಾಂಕ್ಗಳಲ್ಲಿ ಬಡ್ಡಿ ತಗೊಂಡು ಅವರು ಇದಕ್ಕೆ ಬಿಟ್ಬಿಡ್ತಾರೆ, ಕೈ ಸಾಲ ಕೊಟ್ಟುಬಿಡ್ತಾರೆ. ಆಗ ಬಡ್ಡಿ ಜಾಸ್ತಿ ತಗೊಂತ ಬರ್ತಾರೆ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ ಕೂಡ ಆಗ್ತಾ ಬರ್ತಾರೆ. ರೇಟ್ ಚೇಂಜ್ ಮಾಡ್ದಂಗೆ ಬೇಕಾದ್ರೆ ಕೊಡ್ಬೋದು. ಅಲ್ಲಿ 2% ಅವ್ನು ಅರ್ಥ ಇಸ್ಕೊಂಬೋದು, ಇವನಿಗೂ 2% ಹಾಕಿ 3 ವರ್ಷ ಆದಮೇಲೆ ಇಸ್ಕೊಂಡ್ರೆ ಇವ್ರಿಗೆ 3 ವರ್ಷಕ್ಕೆ ವಾಪಸ್ ಕೊಡ್ಬೇಕಾರೆ ಇವೊಂದಲ್ಲೇ ಬಡ್ಡಿ ಬೇಡ. ಯಾಕೆಂದರೆ ಅವನಿಗೆ 2ನೇ ವರ್ಷಕ್ಕೆ ಅಸಲಿಗೆ ಬಡ್ಡಿ ಹಾಕಿರ್ತಾನೆ. ಇದೆಲ್ಲ ತಿಳ್ಕೊಂಡ್ರೆ ಮಾತ್ರ ಲೆಕ್ಕಗಳನ್ನು ಬಿಡಿಸೋಕ್ಕೆ ಸಾಧ್ಯ. ಸುಮ್ಮನೆ ಮೆಕ್ಯಾನಿಕಲ್ಲೇ ಲೆಕ್ಕಗಳು ಬಿಡಿಸಬೇಡಿ. ವಿಶ್ ಬೆಸ್ಟ್ ಆಫ್ ಲಕ್. ಎಲ್ರಿಗೂ ಒಳ್ಳೆಯದಾಗಲಿ. ಈ ಪ್ರಾಬ್ಲಮ್ಸನ್ನು ನೀವು ಹಾಕ್ಕೊಂಡು ನೋಡ್ತಾ ಬಂದು ನಿಧಾನವಾಗಿ ನಿಲ್ಲಿಸ್ತಾ ಬನ್ನಿ. ಇದು ನಿಮ್ಮಲ್ಲಿ PC ಬಂದಿರೋ ಪ್ರಾಬ್ಲಮ್ಸು ಸಾಲ್ವ್ ಮಾಡಿದ್ದೀನಿ. ಮುಂದಿನ ದಿನಗಳಲ್ಲಿ PSI ಬಂದಾಗಲೂ ಆಗಲೂ ಸಾಲ್ವ್ ಮಾಡ್ಕೊಂಡು ಹೋಗೋಣ. ಹೈಯರ್ ಲೆವೆಲ್ಲೂ ಮಾಡೋಣ. ಈ ಕಾನ್ಸ್ಟೇಬಲ್ ದೃಷ್ಟಿಯನ್ನು ಇಟ್ಕೊಂಡು ಮಾಡ್ತಾ ಬಂದಿದ್ದೀನಿ. ನನ್ನ ಗಮನವೇ ಪಾಪ ಬೇಸಿಕ್ಕನ್ನು ಗೊತ್ತಿಲ್ಲದಂಥ ವಿದ್ಯಾರ್ಥಿಗಳು ಬಿಡಿಸ್ಬೇಕು, ಏನಾರು ಅಟೆಂಪ್ಟ್ ಮಾಡಬೇಕು ಅಂತ. ಎಲ್ಲರೂ ಕೂಡ ಪ್ರಾಕ್ಟೀಸ್ ಮಾಡಿದ್ರೆ ಒಳ್ಳೆ ಅಂಕಗಳು ಸ್ಕೋರ್ ಮಾಡ್ಬೋದು. ಇಟ್ಸ್ ಬೆಸ್ಟ್ ಆಫ್ ಲಕ್. ಥ್ಯಾಂಕ್ ಯು.